ಆಮೂರ್ ಅವರು ಕೇಳ್ತಾರೆ, ಈಗ ಸದ್ಯಕ್ಕೆ ಗುಲ್ಬರ್ಗಾ ಯೂನಿವರ್ಸಿಟಿ ಮತ್ತು ಮೈಸೂರು ಯೂನಿವರ್ಸಿಟಿ ಎರಡು ಕಡೆ ವೈಸ್ ಚಾನ್ಸಲರ್ ಹುದ್ದೆ ಖಾಲಿ ಇದ್ದಾವೆ. ನೀವು ಆ ಎರಡರಲ್ಲಿ ಯಾವುದಾದ್ರೂ ಒಂದು ಯೂನಿವರ್ಸಿಟಿಯನ್ನು ಆಯ್ಕೆ ಮಾಡ್ಕೊಳ್ಳಿ, ನಿಮ್ಮನ್ನು ಅಲ್ಲಿ ನಾವು ವೈಸ್ ಚಾನ್ಸಲರ್ ಮಾಡಬೇಕಂತ ಹೇಳಿ ನಮ್ಮದು ಆಸೆ ಇದೆ ಅಂತ. ಆಮೂರ್ ಅವ್ರು ಹೇಳ್ತಾರೆ, ದಯವಿಟ್ಟು ನನಗೆ ಅದು ಯಾವುದೂ ಬೇಕಾಗಿಲ್ಲ, ನಾನು ಇಲ್ಲಿ ಕನ್ನಡದ ಕೆಲಸ ಮಾಡೋದಕ್ಕೆ ಬಂದವನು, ಕೆಲಸ ಮಾಡೋದಕ್ಕೆ ಬಂದಿದ್ದೀನಿ. ಹಾಗಿರೋದ್ರಿಂದ ನನಗೆ ದಯವಿಟ್ಟು ಅಂಥದ್ದು ಯಾವುದೇ ಹುದ್ದೆ ಅದು ಬೇಕಾಗಿಲ್ಲ ಅಂಥೇಳಿ ಅದನ್ನು ನೆಗೆಟ್ ಮಾಡ್ತಾರೆ, ರಿಜೆಕ್ಟ್ ಮಾಡ್ತಾರೆ ಅವರು. ಶತಮಾನೋತ್ಸವದ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಯ ಶತಮಾನೋತ್ಸವದ ಸಂದರ್ಭದಲ್ಲಿ ಅವನು ನೆನಪಿಸ್ಕೊಳ್ಳುವಂತಹ ಮಹತ್ವ ಗಳಿಸಿರುವಂಥವರು ಡಾಕ್ಟರ್ GS ಆಮೂರ್ ಅವರು. ಸುಮಾರು ಜನರ ಶತಮಾನೋತ್ಸವ ಆಗ್ತವೆ, ಆದರೆ ಕೆಲವ್ರನ್ನ ಮಾತ್ರ ನಾವು ಮತ್ತೆ ಮತ್ತೆ ನೆನಪಿಸ್ಕೋತೀವಿ. ಅಂಥ ವ್ಯಕ್ತಿತ್ವ ಡಾಕ್ಟರ್ GS ಆಮೂರ್ ಅವ್ರದ್ದು. ಕನ್ನಡದ ಅತ್ಯಂತ ಪ್ರಮುಖ ವಿಮರ್ಶಕರಾಗಿ ಕಳೆದ ಶತಮಾನದ ಉದ್ದಕ್ಕೂ ಅವರು ಬೆಳಗಿದವರು. ಆಮೂರ್ ಅವರು ಒಂದು ರೀತಿಯಾಗಿ ತಾವು ವಿಮರ್ಶಕರೇ ಆಗಿರಬೇಕು ಅಂತನ್ನುವಂಥ ಒಂದು ಕಮಿಟ್ಮೆಂಟನ್ನು ಇಟ್ಕೊಂಡವರು. ಅಫ್ಕೋರ್ಸ್ ವಿಮರ್ಶೆಯ ಮಹತ್ವದ ದೃಷ್ಟಿಯಿಂದ ಅದು ಮಹತ್ವದ ಪ್ರಶ್ನೆ ಆಗಲಿಕ್ಕಿಲ್ಲ, ಆದರೆ ದ ಕಮಿಟ್ಮೆಂಟ್, ನಾನು ಇದು ಆಗಬೇಕು ಅಂಥೇಳಿ ನಿರ್ಧರಿಸಿ ಅದರಲ್ಲಿ ತೊಡಗಿಕೊಂಡವರು ಡಾಕ್ಟರ್ GS ಆಮೂರ್ ಅವರು. ಸುಮಾರು 25-30 ವರ್ಷಗಳ ಕಾಲ ಇಂಗ್ಲೀಷ್ ಅಧ್ಯಾಪನ ವೃತ್ತಿಯನ್ನು ಮಾಡಿ ಇಂಗ್ಲೀಷ್ ಸಾಹಿತ್ಯ ವಿಮರ್ಶೆಯನ್ನು ಬರೆದು ಇಂಡಿಯನ್ ಇಂಗ್ಲೀಷ್ ಲಿಟ್ರೇಚರ್ನ ಬಗ್ಗೆ ಸಾಕಷ್ಟು ಕೆಲಸ ಮಾಡಿ ಭಾರತದಲ್ಲಿ ಒಂದು ರೀತಿಯಾಗಿ ಇಂಗ್ಲೀಷ್ ಬೋಧನೆಯ ಸ್ಟ್ಯಾಂಡರ್ಡೈಜೇಷನ್ನಿಗೆ ಕಾಂಟ್ರಿಬ್ಯೂಟ್ ಮಾಡಿದಂಥ ವ್ಯಕ್ತಿತ್ವ ಡಾಕ್ಟರ್ GS ಆಮೂರ್ ಅವ್ರದ್ದು. ಔರಂಗಾಬಾದ್ ಯೂನಿವರ್ಸಿಟಿಯ ತಮ್ಮ ಕೆಲಸದಿಂದ ನಿವೃತ್ತರಾಗಿ ಅವರು ಧಾರವಾಡಕ್ಕೆ ಬಂದಾದ ಮೇಲೆ ಒಂದು ಆಮೂರನ್ನು ನಾವು ಹೆಂಗೆ ನೆನಪಿಸ್ಕೋತೀವಿ ಅಂತ, ನಾನು ಕಥೆಗಾರ ಆಗಿರೋದ್ರಿಂದ ಕಥನದ ಮೂಲಕನೇ ನಾನು ಅವ್ರನ್ನ ಮತ್ತೆ ಮತ್ತೆ ನೆನಪಿಸ್ಕೊಳ್ಳುವಂಥ ಒಂದು ಸಾಧ್ಯತೆಯನ್ನು ಇಡೋದಕ್ಕೆ ಇಷ್ಟಪಡ್ತೀನಿ. ನಾನು BV ಕುಲಕರ್ಣಿ ಅವರು ಇದ್ದಾರೆ ಇಲ್ಲಿ, ಅವರ ಪ್ರೆಸೆನ್ಸ್ನಲ್ಲಿ ನಡೆದಿರುವಂಥ ಒಂದು ಇನ್ಸಿಡೆಂಟನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಮೂರ್ ಅವರ ಧಾರವಾಡಕ್ಕೆ ಬಂದಾದ ಮೇಲೆ ಒಂದು ದಿವಸ SR ಬೊಮ್ಮಾಯಿ ಅವರು, ದೆನ್ ಹಿ ವಾಸ್ ದ ಸೆಂಟ್ರಲ್ ಮಿನಿಸ್ಟರ್, ಬೊಮ್ಮಾಯಿ ಅವರು ಮತ್ತು ಆಮೂರ್ ಅವರು ನಿಕಟ ಪರಿಚಯ ಸ್ನೇಹ ಇದ್ದಂಥವ್ರು. ಇಬ್ಬರು MN ರಾಯಿಸ್ಟ್ ಅವರು. ಹಾಂ, ಸೊ ಅವರು ಒಂದು ದಿವಸ ಆಮೂರ್ ಅವ್ರ ಮನೆಗೆ ಬರ್ತಾರೆ. ಆಮೂರ್ ಅವ್ರ ಮನೆಗೆ ಬಂದು ಇನ್ನೊಬ್ಬರು ಶಾನ್ನಾಥ್ ದೇಸಾಯಿನೂ ರಾಯಿಸ್ಟ್ ಅವರು, ಅವ್ರನ್ನ ಕುವೆಂಪು ಯೂನಿವರ್ಸಿಟಿನಲ್ಲಿ ವೈಸ್ ಚಾನ್ಸಲರ್ ಆಗಿ ಪ್ರತಿಷ್ಠಾಪಿಸುವಂಥ ಕೆಲಸವನ್ನು SR ಬೊಮ್ಮಾಯಿ ಅವರು ಮಾಡಿದ್ರು. ಅದಾಗಲಿ ಅವರು ಆಮೂರ್ ಅವರು ಕೇಳ್ತಾರೆ, ಈಗ ಸದ್ಯಕ್ಕೆ ಗುಲ್ಬರ್ಗಾ ಯೂನಿವರ್ಸಿಟಿ ಮತ್ತು ಮೈಸೂರು ಯೂನಿವರ್ಸಿಟಿ ಎರಡು ಕಡೆ ವೈಸ್ ಚಾನ್ಸಲರ್ ಹುದ್ದೆ ಖಾಲಿ ಇದ್ದಾವೆ, ನೀವು ಆ ಎರಡರಲ್ಲಿ ಯಾವುದಾದ್ರೂ ಒಂದು ಯೂನಿವರ್ಸಿಟಿಯನ್ನು ಆಯ್ಕೆ ಮಾಡ್ಕೊಳ್ಳಿ, ನಿಮ್ಮನ್ನು ಅಲ್ಲಿ ನಾವು ವೈಸ್ ಚಾನ್ಸಲರ್ ಮಾಡಬೇಕಂತ ಹೇಳಿ ನಮ್ಮದು ಆಸೆ ಇದೆ ಅಂತ. ಆಮೂರ್ ಅವ್ರು ಹೇಳ್ತಾರೆ, ದಯವಿಟ್ಟು ನನಗೆ ಅದು ಯಾವುದೂ ಬೇಕಾಗಿಲ್ಲ, ನಾನು ಇಲ್ಲಿ ಕನ್ನಡದ ಕೆಲಸ ಮಾಡೋದಕ್ಕೆ ಬಂದವನು, ಕೆಲಸ ಮಾಡೋದಕ್ಕೆ ಬಂದಿದ್ದೀನಿ. ಹಾಗಿರೋದ್ರಿಂದ
ನನಗೆ ದಯವಿಟ್ಟು ಅಂಥದ್ದು ಯಾವುದೇ ಹುದ್ದೆ ಅದು ಬೇಕಾಗಿಲ್ಲ ಅಂಥೇಳಿ ಅದನ್ನು ನೆಗೆಟ್ ಮಾಡ್ತಾರೆ, ರಿಜೆಕ್ಟ್ ಮಾಡ್ತಾರೆ ಅವರು. ಅದಕ್ಕಿಂತ ಮೊದಲು JNUದಲ್ಲಿ ಪ್ರೊಫೆಸರ್ ಆಫ್ ಎಮಿರಿಟ್ಸ್ ಆಹ್ವಾನನೂ ಬಂದಿರುತ್ತೆ. ಅದನ್ನು ಸಹಿತ ಇಂಥದ್ದೇ ಉದ್ದೇಶಕ್ಕಾಗಿ ಆಮೂರವರು ಬಿಟ್ಟುಕೊಟ್ಟಿರ್ತಾರೆ. ಸೊ ಒಂದು ಕಮಿಟ್ಮೆಂಟ್ ಇಟ್ಕೊಂಡು ಆಮೂರವರು ಕನ್ನಡ ವಿಮರ್ಶೆಯ ಕೆಲಸಕ್ಕೆ ಧಾರವಾಡಕ್ಕೆ ಬಂದು ನೆಲೆಸಿ ತೊಡಗಿಕೊಳ್ತಾರೆ. ಇದರ ಜೊತೆಗೆ ಬರೀ ಈ ಕಮಿಟ್ಮೆಂಟ್ ಒಂದೇ ಸಾಕಾಗೋದಿಲ್ಲ. ಆಮೂರವರಿಗೆ ಅವರ ವಿಮರ್ಶಕ ವ್ಯಕ್ತಿತ್ವವನ್ನು ಗಟ್ಟಿಗೊಳಿಸುವಂಥ ಬೇರೆ ಉಪಕರಣಗಳು ಸಹಿತ ಆಮೂರವ್ರ ಬಳಿ ಇತ್ತು. ಅತ್ಯಂತ ಪ್ರತಿಭಾನ್ವಿತರವರು, SSLC ರ್ಯಾಂಕ್ ಪಡೆದವರು, ಆಮೇಲೆ ಫುಲ್ ಬ್ರೈಟ್ ಸ್ಕಾಲರ್ಶಿಪ್ ಪಡೆದು ಮತ್ತು ಬೇರೆ ಸ್ಕಾಲರ್ಶಿಪ್ ಪಡೆದು ಇಂಗ್ಲೆಂಡ್ ಅಮೇರಿಕಾದಲ್ಲಿ ಹೋಗಿ ಅಧ್ಯಯನ ಮಾಡಿ ಬಂದವರು. ಈ ಪ್ರತಿಭೆಯ ಜೊತೆಗೆ ಸಾಕಷ್ಟು ಇಕ್ವಿಪ್ಮೆಂಟನ್ನು ಅವರು, ವ್ಯುತ್ಪತ್ತಿಯನ್ನು ಸಹಿತ ಗಳಿಸ್ಕೊಂಡಿದ್ರು. ನಮ್ಮ ಕಲ್ಗುಡಿಯವರು ಆಗಲೇ ಹೇಳಿದರು, ವಿಸ್ತಾರವಾಗಿರುವಂಥ ಓದು ಆಮೂರವ್ರದ್ದು. ಬಹುತೇಕ ಇಂಗ್ಲೀಷ್ ವಿಮರ್ಶಕರನ್ನೆಲ್ಲ ಆಳವಾಗಿ ಅಧ್ಯಯನ ಮಾಡಿದವರು. ಅಷ್ಟೇ ಅಲ್ಲ, ಕನ್ನಡದ ವಿಮರ್ಶಕರನ್ನು ಕೂಡ ಅಷ್ಟೇ ಆಳವಾಗಿ ಅವರ ಬರಹದಲ್ಲಿ ನೋಡಬೇಕು ನೀವು. ಮುಖ್ಯ ವಿಮರ್ಶಕರಲ್ಲದೆ ಯಾರೋ ಒಬ್ಬ ಇತ್ತೀಚೆಗೆ ಬರಿತಾ ಇರುವಂಥ ಲೇಖಕ ವಿಮರ್ಶಕ ಏನಾದರೂ ಒಂದು ಅಭಿಪ್ರಾಯ ಮಂಡಿಸಿದರೆ ಅಂಥದ್ದನ್ನು ರೆಲೆವೆಂಟ್ ಆಗಿತ್ತು ಅಂತಂದ್ರೆ ಆ ಅಭಿಪ್ರಾಯವನ್ನು ಅವರು ತಮ್ಮ ಬರಹದಲ್ಲಿ ತಗೊಂಡು ಬರುವಂಥದ್ದನ್ನು ನಾವು ನೋಡ್ತೀವಿ, ಕೋಟ್ ಮಾಡುವಂಥದ್ದನ್ನು ನಾವು ನೋಡ್ತೀವಿ. DR ನಾಗರಾಜ್ ಆಗಲಿ ಅಥವಾ ಕುರ್ತಕೋಟಿ ಆಗಲಿ ಉಳಿದ ಅನೇಕ ವಿಮರ್ಶಕರನ್ನು ಕೋಟ್ ಮಾಡುವಂಥದ್ದನ್ನು, ಅಂದರೆ ವಿಸ್ತಾರವಾಗಿರುವಂಥ ಒಂದು ಓದು ಅವರ ವಿಮರ್ಶಕ ವ್ಯಕ್ತಿತ್ವಕ್ಕೆ ಪೂರಕವಾಗಿರುವಂಥದ್ದು. ಟ್ಯಾಲೆಂಟ್ ಇತ್ತು, ಪ್ರತಿಭೆ, ಅದ್ರ ಜೊತೆಗೆ ವ್ಯುತ್ಪತ್ತಿ ಇತ್ತು, ಅದರ ಜೊತೆಗೆ ಅನ್ವಯ ಕೂಡ ಅವರಿಗೆ ಇತ್ತು, ಅನ್ವಯ ಮಾಡುವಂಥದ್ದು. ಸೊ ಈ ಮೂರು ಗುಣಗಳು ಮತ್ತು ಅದರ ಹಿನ್ನೆಲೆ ಇದ್ದಂಥ ಆ ಕಮಿಟ್ಮೆಂಟು, ಇವುಗಳ ನೆಲೆಯಲ್ಲಿ ಆಮೂರರು ಒಂದು ಅತ್ಯುನ್ನತವಾಗಿರುವಂಥ, ಅತ್ಯುತ್ಕೃಷ್ಟವಾಗಿರುವಂಥ ಒಂದು ವಿಮರ್ಶಕ ವ್ಯಕ್ತಿತ್ವವನ್ನು ಅವರು ಕಟ್ಟಿಕೊಂಡ್ರು ಅಂಥೇಳಿ ಅನಿಸುತ್ತೆ. ಆಮೂರವರು ಶ್ರೀರಂಗರ ನೇರ ಶಿಷ್ಯ, ಅವರ ಮನೆಯಲ್ಲಿ ಇದ್ದು ಕೆಲ ಕಾಲ ಓದಿದವರು. ಭಾರತೀಯ ಕಾವ್ಯಮೀಮಾಂಸೆಯನ್ನು ಸಾಕಷ್ಟು ಚೆನ್ನಾಗಿ ಅಧ್ಯಯನ ಮಾಡಿದರು. ಇಂಗ್ಲೀಷ್ ವಿಮರ್ಶಾ ಪದ್ಧತಿ ಮತ್ತು ಭಾರತೀಯ ಕಾವ್ಯಮೀಮಾಂಸೆಯೊಳಗೆ ಒಂದು ಮೂಲಭೂತ ವ್ಯತ್ಯಾಸ ಏನು ಅಂತಂತಂದರೆ, ಭಾರತೀಯ ಕಾವ್ಯಮೀಮಾಂಸೆ ರಸಿಕರಿಗೆ ತರಬೇತಿಯನ್ನು ಕೊಡುವಂಥ ಕೆಲಸ ಮಾಡುತ್ತೆ. ಸೊ ವ್ಯಾಲ್ಯೂ ಜಡ್ಜ್ಮೆಂಟ್ ಮಾಡೋಕ್ಕೆ ಹೋಗೋದಿಲ್ಲ. ಅದು ರಸಾಸ್ವಾದನೆಯ ಅಂತಿಮ ಹಂತ ಏನಿದೆ, ಆ ರಸಾಸ್ವಾದನೆಯ ಅಂತಿಮ ಹಂತವನ್ನು ಓದುಗನಿಗೆ, ರಸಿಕನಿಗೆ ಬಿಟ್ಟುಕೊಡುತ್ತೆ. ಆ ರಸಾಸ್ವಾದನೆಯನ್ನು ಗಳಿಸೋದಕ್ಕೆ ಬೇಕಾಗುವಂಥ ಇಕ್ವಿಪ್ಮೆಂಟ್ ಏನಿದೆ, ತರಬೇತಿ ಏನಿದೆ, ಆ ತರಬೇತಿಯನ್ನು ಕೊಡುವಂಥ ಕೆಲಸವನ್ನು ಭಾರತೀಯ ಕಾವ್ಯಮೀಮಾಂಸೆ ಮಾಡುತ್ತೆ. ಆದರೆ ಪಾಶ್ಚಾತ್ಯ ವಿಮರ್ಶೆ ಇದೆಯಲ್ಲ, ಅದನ್ನು ತಾನೇ ತಗೊಳುತ್ತೆ. ವ್ಯಾಲ್ಯೂ ಜಡ್ಜ್ಮೆಂಟು ಮತ್ತು ರಸಾಸ್ವಾದನೆಯ ಇದು ಕೂಡ ಅಂತಿಮವಾಗಿ ವಿಮರ್ಶಕನ ಕರ್ತವ್ಯ. ಅದು ರಸಿಕನಿಗೆ ಅದನ್ನು ಸಹಿತ ಹೇಳಬೇಕು ಅಂತನ್ನುವಂಥ ರೀತಿ ಒಳಗೆ ಕೆಲಸ ಮಾಡುವಂಥದ್ದು. ನಾವು ಭಾರತೀಯ ಸಾಹಿತ್ಯ ಮೀಮಾಂಸೆಯ ನೆಲೆ ಒಳಗೇ ವಿಮರ್ಶೆಯನ್ನು ನಡೆಸೋದಕ್ಕೆ ಹೋದರೆ ನಮ್ಮ ವಿಮರ್ಶೆ, ಇವತ್ತಿನ ವಿಮರ್ಶೆಯ ಪರಿಕಲ್ಪನೆ ಒಳಗೆ ಅದು ಅಪೂರ್ಣ ಅಂಥೇಳಿ ನಮಗೆ ಅನ್ನಿಸ್ಬೋದು. ಯಾಕಂತಂದರೆ ರಸಾಸ್ವಾದನೆ ಅನ್ನೋದು ವೈಯಕ್ತಿಕ ನೆಲೆಯೊಳಗೆ, ರಸಿಕನ ವೈಯಕ್ತಿಕ ನೆಲೆಯಲ್ಲಿ ನಡಿಬೇಕಾದಂಥದ್ದು. ಅದನ್ನು ವಿಮರ್ಶೆ ಹೇಳುವ ಅವಶ್ಯಕತೆ ಇಲ್ಲ, ಹೇಳುವ ಸಾಧ್ಯತೆಯೂ ಇಲ್ಲ ಅಂತನ್ನುವಂಥದ್ದನ್ನು ಭಾರತೀಯ ಕಾವ್ಯಮೀಮಾಂಸೆ ಇಟ್ಕೊಟ್ಟಿತ್ತು. ಆಮೂರವರು ಈ ಪಾಶ್ಚಾತ್ಯ ವಿಮರ್ಶಾ ಪರಿಕಲ್ಪನೆಯನ್ನು, ಅಂದರೆ ಅವರು ಸಾಕಷ್ಟು ಭಾರತೀಯ ಕಾವ್ಯಮೀಮಾಂಸೆಯ ಪರಿಕರಗಳನ್ನು ಅಧ್ಯಯನ ಮಾಡಿದರೂ ಕೂಡ ಅಂತಿಮವಾಗಿ
ಅದು ಸಂಪೂರ್ಣ ವಿಮರ್ಶೆ ಆಗಬೇಕು ಅನ್ನೋ ಸಲುವಾಗಿ ಪಾಶ್ಚಾತ್ಯ ವಿಮರ್ಶೆಯ ಪರಿಕಲ್ಪನೆಯನ್ನು ಅವರು ಪ್ರಾಕ್ಟೀಸ್ ಮಾಡ್ತಾ ಬಂದದ್ದನ್ನು ನಾವು ಕಾಣ್ತೀವಿ. ಅಲ್ಲಿ ಕೂಡ ಒಂದು ಈ ಇಂಟರ್ಪ್ರಿಟೇಷನ್ಗೆ ಸಂಬಂಧಪಟ್ಟಂತೆ ಪಾಶ್ಚಾತ್ಯ ಕಾವ್ಯ ಮೀಮಾಂಸೆನಲ್ಲಿ ಸಹಿತ ಸಾಕಷ್ಟು ಸಂಶಯಗಳಿದ್ದಾವೆ. ಪ್ರಾಬ್ಲಮ್ ಆಫ್ ಇಂಟರ್ಪ್ರಿಟೇಷನ್ ಅಮರವರು ಅದನ್ನ ಹೇಳ್ತಾರೆ. ಅವರು ಇಂಟರ್ಪ್ರಿಟೇಷನ್ ಅನ್ನೋದಿದೆಯಲ್ಲ, ವ್ಯಾಖ್ಯಾನ ಅನ್ನೋದಿದೆಯಲ್ಲ, ಈ ವ್ಯಾಖ್ಯಾನ ಅನ್ನೋದು ಒಂದೇ ಆಗಿರೋದಕ್ಕೆ ಸಾಧ್ಯತೆ ಇಲ್ಲ. ಹೇಗೆ ಒಂದು ಕೃತಿಯ 10 ಅನುವಾದಗಳು ಸಾಧ್ಯ ಆಗೋ ರೀತಿ ಒಳಗೆ ಒಂದು ಕೃತಿಯ 10 ವ್ಯಾಖ್ಯಾನಗಳು ಇಂಟರ್ಪ್ರಿಟೇಷನ್ಸ್ ಕೂಡ ಸಾಧ್ಯ ಆಗತ್ತೆ. ಹಾಗಿರೋದ್ರಿಂದ ವಿಮರ್ಶೆಯನ್ನು ಸ್ಟ್ಯಾಂಡರ್ಡೈಸ್ ಮಾಡೋದು ಹೇಗೆ ಅಂತನ್ನುವಂಥ ಪ್ರಶ್ನೆಯನ್ನು ಆಮೂರವರು ಎತ್ತಿ ಅದಕ್ಕೆ ಬೇಕಾಗಿರುವಂಥ ಒಂದು ಕ್ರೈಟೀರಿಯಾಗಳನ್ನು ಗುರುತಿಸುವಂಥದ್ದು, ಹುಡುಕಿ ಹೇಳುವಂಥ ಕೆಲಸ ಮಾಡುತ್ತೆ. ನಾವು ಕುರ್ತಕೋಟಿಯವರ ವಿಮರ್ಶೆ ಮತ್ತು ಆಮೂರವರ ವಿಮರ್ಶೆಯನ್ನು ಓದುವಾಗೆ ಕುರ್ತಕೋಟಿಯವರ ವಿಮರ್ಶೆ ಒಂದು ರೀತಿಯಾಗಿ ತಕ್ಷಣ ಉದ್ಭವ ಆದದ್ದು ಮತ್ತು ಅದು ಯಾವುದೇ ಶಾಸ್ತ್ರ ಅನ್ನೋ ರೀತಿಯಾಗಿ ಇರೋದಿಲ್ಲ ಕುರ್ತಕೋಟಿಯವರ ವಿಮರ್ಶೆ. ಆದರೆ ಆಮೂರ ವಿಮರ್ಶೆ ಒಂದು ಶಾಸ್ತ್ರದಂತೆ ಕೂಡ ನಮಗೆ ಅಪೀಲ್ ಮಾಡ್ತಿರೋಂಥದ್ದು. ಅದು ಅನೇಕ ತತ್ವಗಳನ್ನು, ವಿಮರ್ಶಾ ತತ್ವಗಳನ್ನು ಅದು ನಮಗೆ ಕಲಿಸ್ತಾ ಇರ್ತದೆ. ಸೊ ಆ ದೃಷ್ಟಿಯಿಂದ ಆಮೂರವರು ತಮ್ಮ ವಿಮರ್ಶಾ ಪ್ರಸ್ಥಾನವನ್ನು ಕಟ್ಟಿಕೊಂಡ್ರು ಅನ್ನುವಂಥದ್ದನ್ನು ನಾವು ಗಮನಿಸಬೇಕು. ಅಂದರೆ ಅದರ ಹಿನ್ನೆಲೆಯಲ್ಲಿ ಎಷ್ಟೆಲ್ಲ ಅಧ್ಯಯನ ಇತ್ತು ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗತ್ತೆ. ಪಾಶ್ಚಾತ್ಯ ಸಾಹಿತ್ಯ ಮೀಮಾಂಸೆ ಅಥವಾ ವಿಮರ್ಶೆ ಅನ್ನುವಂಥದ್ದು ನಮ್ಮ ಕಲ್ಗುಡಿಯವರ ಪ್ರಶ್ನೆಯನ್ನು ಭಾಳ ವಿಸ್ತಾರವಾಗಿ ಚರ್ಚಿಸಿದ್ರು. ಅದನ್ನು ಶ್ರೇಷ್ಠತೆಯ ಮಾನದಂಡ ಇಟ್ಕೊಂಡು ದ ಗ್ರೇಟ್ ಟ್ರ್ಯಾಡಿಷನ್ ಮಾದರಿನಲ್ಲಿ ಕೃತಿಗಳನ್ನು ಪರಿವೀಕ್ಷಿಸುವಂಥದ್ದು. ಸೊ ಆಮೂರು ಅದಕ್ಕೆ ಭಿನ್ನ ಆಗ್ತಾರೆ ಅಂತ ಹೇಳಿ ನನಗನ್ಸುತ್ತೆ. ನಮ್ಮಲ್ಲಿ ಬಹುತೇಕ ನವ್ಯದ ನಂತರ ದ ಕ್ರಿಟಿಕ್ಸ್ ಆಫ್ ಪೀಕ್ಸ್, ಮೌಂಟ್ ಎವರೆಸ್ಟ್ಗಳನ್ನು ಮಾತ್ರ ಗುರುತಿಸಿ ಅದನ್ನು ಚರ್ಚಿಸುವಂಥ ವಿಮರ್ಶಕರೇ ಹೆಚ್ಚಾದರು. ಆದರೆ ಆಮೂರ್ ಸಂದರ್ಭದಲ್ಲಿ ಈ ಪೀಕ್ಗಳ ಮಧ್ಯ ಏನು ಸ್ಯಾಡಲ್ ಇರುತ್ತಲ್ಲ, ದ ಮೈನರ್ ರೈಟರ್ಸ್ ಅಂತೇಳಿ ನಾವು ಗುರುತಿಸ್ತೀವಿ, ಮತ್ತು 2 ಶೃಂಗಗಳ ಮಧ್ಯದ ಇರುವಂತಹ ಸ್ಯಾಡಲ್ ಏನಿದೆ, ಆ ಸ್ಯಾಡಲ್ನಲ್ಲಿರುವಂಥ ಲೇಖಕರನ್ನು ಕೂಡ ಅವರು ಅತ್ಯಂತ ಪ್ರೀತಿಯಿಂದ ಗಮನಿಸ್ತಿದ್ರು ಮತ್ತು ಅವರ ಮಹತ್ವವನ್ನು ಕೂಡ, ಅವರ ಮಹತ್ವ ಎಷ್ಟಿದೆ ಅನ್ನುವಂಥದ್ದನ್ನು ಅಸೆಸ್ ಮಾಡಿ ಹೇಳ್ತಿದ್ರು ಅನ್ನುವಂಥದ್ದನ್ನು ನಾವು ಗಮನಿಸಬೇಕು. ಗ್ರೇಟ್ ಟ್ರ್ಯಾಡಿಷನ್ ಒಪ್ಪೇನೂ ಸಹಿತ ಅವರು ಪೀಕ್ಗಳನ್ನು ಕುರಿತಂತೆ ಭಾಳ ವಿಸ್ತಾರವಾಗಿ ಚರ್ಚೆ ಮಾಡ್ತಿದ್ರು. ಜೊತೆಗೇನೆ ಆ ಪೀಕ್ಗಳ ಮಧ್ಯೆ ಇರುವಂಥ ಅನೇಕ ಮೈನರ್ ರೈಟರ್ಸ್ಗಳನ್ನು ಕೂಡ ಅವರು ಅತ್ಯಂತ ಪ್ರೀತಿಯಿಂದ ಅಧ್ಯಯನ ಮಾಡಿರುವಂಥದ್ದನ್ನು ನಾವು ಕಾಣ್ತೀವಿ. ಅವರ ಹುಯಿಲ್ಗೌಡ್ರನ್ನು ಕುರಿತಂಥದ್ದು, ಕೆರೂರನ್ನು ಕುರಿತಂಥ ನಮ್ಮ ದಿವಾಕರ್ ಅವರು ಕೋಟ್ ಮಾಡಿದರು. ಒಂದು ಮಜಾ ಅಂತಂದರೆ, ನಾವು ಕನ್ನಡ ಕಥೆಗೆ ಸಣ್ಣ ಕಥೆಗೆ ಸಂಬಂಧಪಟ್ಟಂಗೆ ಯಾವತ್ತಿಗೂ ನೆನಪಿಸಿಕೊಳ್ಳದಂಥ ಒಂದು ಹೆಸರನ್ನು ಕೂಡ ಅವರು ಗುರುತಿಸಿ ಸುಮಾರು ಒಂದು 8-10 ಪುಟದ ಲೇಖನವನ್ನು ಅವರ ಬಗ್ಗೆ ಬರೆದಿದ್ದಾರೆ. ಪಾಟೀಲ್ ಪುಟ್ಟಪ್ಪ ಅವ್ರನ್ನ ನಾವು ಯಾರೂ ಸಹಿತ ಪಾಟೀಲ್ ಪುಟ್ಟಪ್ಪ ಒಬ್ಬ ಕಥೆಗಾರ ಅಂತ ಅನ್ನೋದನ್ನು ಗುರುತಿಸೇ ಇಲ್ಲ, ಮತ್ತು ನಾವು ಯಾವತ್ತಿಗೂ ಸಹಿತ ಯಾರೂ ಅದನ್ನು ಹೇಳಿಲ್ಲ. ಆದರೆ ಆಮೂರವರು ಪಾಟೀಲ್ ಪುಟ್ಟಪ್ಪ ಅವರು ಒಬ್ಬ ಕಥೆಗಾರರು, ಅವರ ಕಥೆಗಾರಿಕೆ ತುಂಬ ಚೆನ್ನಾಗಿತ್ತು. ಅವರು ಒಂದು ವೇಳೆ ಪತ್ರಿಕೋದ್ಯಮವನ್ನು ಬಿಟ್ಟು ಏನಾದರೂ ಈ ಕಥಾ ಮಾಧ್ಯಮಕ್ಕೆ ಅವರು ತಮ್ಮನ್ನು ಕೊಟ್ಕೊಂಡಿದ್ದರೆ ಕನ್ನಡದ ಒಬ್ಬ ಶ್ರೇಷ್ಠ ಕಥೆಗಾರ ಆಗಿ ಬೆಳೆಯುವಂಥ ಸಾಧ್ಯತೆ ಇತ್ತು ಅನ್ನುವಂಥ ಮಾತನ್ನು ಆಮೂರವರು ಹೇಳ್ತಾರೆ.
ನನಗೊಂದು ಇನ್ನೊಂದು ಸಣ್ಣ ಇನ್ಸಿಡೆಂಟ್ ನೆನಪಾಗುತ್ತೆ. ಅಕಾಡೆಮಿಗೆ ಸಂಬಂಧಪಟ್ಟಂಗೆ ಆನಂದ್ ಕಂದರು ಕಾವ್ಯಕ್ಕೆ ಸಂಬಂಧಪಟ್ಟಂಗೆ ಮೈನರ್ ಪಾಯಿಟ್ ಅಂತ ಹೇಳಿನೇ ಕನ್ಸಿಡರ್ ಆಗ್ತಾ ಇರುವಂಥವ್ರು. ಆದರೆ ಕಥೆ ಮತ್ತು ಜಾನಪದ ಇತ್ಯಾದಿಗೆ ಸಂಬಂಧಪಟ್ಟಂಗೆ ಅವರು ಮುಖ್ಯ ಲೇಖಕರು ಅನ್ನುವಂಥ ಒಂದು ಪರಿಕಲ್ಪನೆಯನ್ನು ಆಮೂರವರು ಇಟ್ಕೊಂಡಿದ್ರು. ಆಮೂರವರು ಅಕಾಡೆಮಿಗೆ ಆನಂದ್ ಕಂದರ ಬಗ್ಗೆ ಮೇಕರ್ಸ್ ಆಫ್ ಇಂಡಿಯನ್ ಲಿಟ್ರೇಚರ್ ಸೀರೀಸ್ನಲ್ಲಿ ಒಂದು ಪುಸ್ತಕ ಬರಬೇಕು ಅಂತನ್ನುವಂಥ ಮಾತನ್ನು ಅವರು ಹೇಳಿದ್ದಕ್ಕಾಗಿ ಅಕಾಡೆಮಿ ಆ ಕೆಲಸ ತಗೊಂಡು ಆಮೇಲೆ ಅದನ್ನು ನನಗೆ ಬರೆಯೋದಕ್ಕೆ ಕೊಟ್ಟರು. ಸೊ ನಾನು ನವ್ಯದ ಸಂದರ್ಭದಲ್ಲಿ ಬೆಳೆದು ಬಂದಂಥ ಒಬ್ಬ ಲೇಖಕ. ನನ್ನ ಪ್ರತಿಸ್ಪಂದನೆ ಇತ್ಯಾದಿ ಏನಿದೆ ನವ್ಯ ಅದು ಫ್ರೇಮ್ ಮಾಡಿತ್ತು. ಸೊ ಆನಂದ್ ಕಂದರ ಕಥೆ, ಕಾದಂಬರಿ ಇತ್ಯಾದಿಗಳ ಬಗ್ಗೆ ಮತ್ತು ಅವರ ಜಾನಪದ ಕೆಲಸದ ಬಗ್ಗೆ ನಾನು ವಿಸ್ತಾರವಾಗಿ ಪ್ರೀತಿಯಿಂದ ಬರೆದು, ಅವರ ಕಾವ್ಯದ ಬಗ್ಗೆ ನನಗೆ ಯಾಕೋ ಪ್ರೀತಿ ಹುಟ್ಟಲಿಲ್ಲ. ಒಂದು ಸ್ವಲ್ಪ ತೇಲಿಸಿ ಬರದೆ. ನಾನು ತೇಲಿಸಿ ಬರೆದಾಗೆ ಅದನ್ನು ಮ್ಯಾನುಸ್ಕ್ರಿಪ್ಟ್ ಸಬ್ಮಿಟ್ ಮಾಡಿದಾಗೆ ಆಮೂರವರು ಅದನ್ನ ರಿವ್ಯೂ ಮಾಡಿ ನನಗೆ ಫೋನ್ ಮಾಡಿ ಹೇಳಿದರು, ನೀನು ಆನಂದ್ ಕಂದರ ಕಾವ್ಯವನ್ನು ಸರಿಯಾಗಿ ಓದ್ಕೊಂಡಿಲ್ಲ, ನೀನು ಸರಿಯಾಗಿ ಓದಿಕೊಂಡು ನೀನು ಅದ್ರ ಬಗ್ಗೆ ಸರಿಯಾಗಿ ಬರಿಬೇಕದನ್ನು, ನಾನು ವಾಪಸ್ ಕಳಿಸ್ತಾ ಇದ್ದೀನಿ ಇದನ್ನು ಅಂಥೇಳಿ ವಾಪಸ್ ಕಳಿಸಿದ್ರು. ಸೊ ಮತ್ತೆ ನಾನು ಕೂತ್ಕೊಂಡು ಅಧ್ಯಯನ ಮಾಡಿ ಬೇರೆ ಬರೆದು ಕಳಿಸಿದೆ. ಅವರು ಅದನ್ನ ಈಗ ಸರಿಯಾಗಿದೆ ಅಂಥೇಳಿ ಆಕ್ಸೆಪ್ಟ್ ಮಾಡಿದರು. ಅಂದರೆ ಕನ್ನಡದ ಪ್ರತಿಯೊಬ್ಬ ಲೇಖಕನ ಬಗ್ಗೆ ಅತ್ಯಂತ ಪ್ರೀತಿ, ಪರಂಪರೆ ಒಳಗೆ ಆತನ ಸ್ಥಾನ ಎಂಥದ್ದು, ಆ ಪರಂಪರೆಯಲ್ಲಿ ಗುರುತಿಸುವಂಥ ಕೆಲಸ ಆಗಬೇಕು ಅಂತ ಅವರು ಒಂದು ಕಡೆ ಹೇಳ್ತಾರೆ, ಒಂದು ಪ್ರತಿಯೊಂದು ಯುಗ ಕೂಡ ತನ್ನ ಪ್ರಾತಿನಿಧಿಕ ವಿಮರ್ಶಕನನ್ನು ಹೊಂದಿರುತ್ತೆ ಅಂತ ಹೇಳ್ತಾರೆ. ಅವರು ಕುರ್ತಕೋಟಿಯವರನ್ನು ನವೋದಯದ ಪ್ರಾತಿನಿಧಿಕ ವಿಮರ್ಶಕ ಅಂತ ಹೇಳಿ ಗುರುತಿಸ್ತಾರೆ. ಹಾಗೆ ನಾವು ಗುರುತಿಸೋದಾದರೆ ಆಮೂರರನ್ನು ನವ್ಯೋತ್ತರ ಯುಗದ ಪ್ರಾತಿನಿಧಿಕ ವಿಮರ್ಶಕ ಅಂತ ಹೇಳಿ ನಾವು ಹೇಳಬೇಕಾಗತ್ತೆ. ಬಹುತೇಕ ದಿವಾಕರ್ ಆರಂಭದಲ್ಲಿ ಒಂದು ಮಾತನ್ನು ಹೇಳಿದರು. ಅವರು ಇವತ್ತಿನ ವಿಮರ್ಶಾ ಸಂದರ್ಭದ ಬಗ್ಗೆ ಬಹಳ ನಿರಾಶಾ ದೃಷ್ಟಿಯನ್ನು ವ್ಯಕ್ತ ಮಾಡುವಂಥ ಮಾತನ್ನು ಹೇಳಿದರು. ಅದು ಬಹುಮಟ್ಟಿಗೆ ನಿಜ ಅಂತ ಹೇಳಿ ನನಗೆ ಅನಿಸುತ್ತೆ. ಬಹುಶಃ ಪ್ರತಿಯೊಂದು ಯುಗಕ್ಕೂ ಒಬ್ಬ ಅಥವಾ ಒಬ್ಬಕ್ಕಿಂತ ಹೆಚ್ಚು ಇರ್ಬೋದು ಪ್ರೊಫೆಷ್ನಲ್ ಕ್ರಿಟಿಕ್ಸ್ ಅಂಥೇಳಿ ಇರ್ತಾರೆ. ಬೇರೆ ಭಾಷೆಗಳಲ್ಲಿ ಹೆಂಗಿದೆ ಗೊತ್ತಿಲ್ಲ ನನಗೆ. ಕನ್ನಡ ಭಾಷೆಗೆ ಸಂಬಂಧಪಟ್ಟಂತೆ ಹೇಳೋದಾದರೆ ಆಮೂರ್ ವಾಸ್ ದ ಲಾಸ್ಟ್ ಪ್ರೊಫೆಷ್ನಲ್ ಕ್ರಿಟಿಕ್ ಆಫ್ ಕನ್ನಡ ಲಿಟ್ರೇಚರ್. ಆ ಇಡೀ ಪರಂಪರೆಯನ್ನು ಗುರುತಿಸುವಂಥ ಕೆಲಸವನ್ನು ಸತತವಾಗಿ ಅತ್ಯಂತ ತಾದಾತ್ಮ್ಯವಾಗಿ ನಡೆಸುವಂಥ ಒಂದು ಕೆಲಸವನ್ನು ಅವರು ಮಾಡ್ಕೊಂಡ್ಬಂದರು. ಕನ್ನಡ ಕಥನ ವಿಮರ್ಶೆಗೆ ಸಂಬಂಧಪಟ್ಟಂತೆ ಇದು ಗ್ರೇಟ್ ಟ್ರೆಡಿಷನ್ನಿನ ಕಾರಣಕ್ಕಾಗಿಯೇ ನಮ್ಮ ವಿಮರ್ಶೆ ಬಹಳ ದೂರ ಅಂದರೆ ಬಂದು ದೇವನೂರಿನ ತನಕ ಬಂದು ನಿಂತು ಬಿಟ್ಟಿತ್ತು. ಅದಕ್ಕಿಂತ ಮುಂದಕ್ಕೆ ಹೋಗಿರಲೇ ಇಲ್ಲ. ಆಮೂರವರು ಆ ನಂತರದ ಕಥೆಗಾರರೇನಿದ್ದಾರೆ ಆ ಕಥೆಗಾರರನ್ನು ಗುರುತಿಸಿ ಅವರ ಮಹತ್ವವನ್ನು ಚರ್ಚಿಸಿ ಅದನ್ನು ದಾಖಲಿಸುವಂಥ ಒಂದು ಕೆಲಸವನ್ನು ಆಮೂರವರು ಮಾಡ್ತಾರೆ. ಅಂದರೆ ಪರಂಪರೆಯನ್ನು ಅನೂಚಾನವಾಗಿ ಅದನ್ನು ಮುಂದುವರಿಸ್ಕೊಂಡು ಅದನ್ನು ಗುರುತಿಸುವಂತಹ ಕೆಲಸ ಮತ್ತು ಆ ಪರಂಪರೆಯಲ್ಲಿ ಸ್ಥಾಪಿತಗೊಳ್ಳಬೇಕಾಗಿರುವಂಥ ಲೇಖಕರನ್ನು ದಾಖಲಿಸುವಂಥ ಒಂದು ಧೈರ್ಯದ ಕೆಲಸವನ್ನು ಆಮೂರವರು ಯಾವತ್ತಿಗೂ ಅವರು ನಿರ್ದಾಕ್ಷಿಣ್ಯವಾಗಿ ಅವರು ಮಾಡ್ತಾ ಇದ್ದರು ಅಂತ ಹೇಳಿ. ಅವರು
ಬರೀ ಸಾಂದರ್ಭಿಕ ಲೇಖನ ಯಾವಾಗೂ ಬರೀತಿರಲಿಲ್ಲ ಅವರು. ಒಂದು ಇಡೀ ಪರಂಪರೆಯ ಮೌಲ್ಯವನ್ನು ಗುರುತಿಸುವಂಥ ರೀತಿಯ ಲೇಖನಗಳನ್ನೇ ಆಮೂರವರು ರಚಿಸ್ತಾ ಬಂದರು ಅಂತನ್ನುವಂಥದ್ದನ್ನು ನಾವು ಗಮನಿಸಬೇಕಾಗತ್ತೆ. ಒಬ್ಬ ವಿಮರ್ಶಕ ಅಂತಂದರೆ ಈಗ ನೋಡಿ, ಲಕ್ಷಾಂತರ ಜನ ಲೇಖಕರಿರ್ತಾರೆ. ಆ ಲಕ್ಷಾಂತರ ಜನರ ಲೇಖಕರ ಐಡಿಯಾಲಜಿಕಲ್ ಟಿಂಜಸ್ ಬೇರೆ ಬೇರೆ ಆಗಿರ್ತವೆ. ಒಬ್ಬನ ಐಡಿಯಾಲಜಿ ಮತ್ತೊಬ್ಬನ ಐಡಿಯಾಲಜಿ ಎಕ್ಸಾಕ್ಟ್ಲಿ ಐಡೆಂಟಿಕಲ್ ಆಗಿ ಏನು ಇರೋದಿಲ್ಲ. ಅವು ಟಿಂಜಸ್ ಬೇರೆ ಬೇರೆ, ಲಕ್ಷಾಂತರ ಟಿಂಜಸ್ ಇರ್ತವೆ. ಸೊ ದ ಸ್ಪೆಕ್ಟ್ರಮ್ ಆಫ್ ಲಿಟ್ರೇಚರ್ ಏನಿದೆ ಅದು ಅತ್ಯಂತ ವಿಸ್ತಾರವಾದದ್ದು ಇರುತ್ತೆ. ಸೊ ನಾನು ವಿಮರ್ಶಕ ಒಂದು ನಿರ್ದಿಷ್ಟ ಸ್ಪೆಕ್ಟ್ರಮ್ ಆಫ್ ಐಡಿಯಾಲಜಿಗೆ ನಾನು ಲಿಮಿಟ್ ಆಗಿ ನಾನು ಈ ಸಾಹಿತ್ಯವನ್ನು ಪರಿಗಣಿಸ್ತೀನಿ, ಓದ್ತೀನಿ ಅಂತ ಅನ್ನೋದಾದರೆ, ಹೌ ಕ್ಯಾನ್ ಯು ಬಿ ಎ ಕ್ರಿಟಿಕ್? ನೀವು ಕ್ರಿಟಿಕ್ ಆಗಿ ಉಳಿಯೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ? ನೀವು ಒಬ್ಬ ಓದುಗ, ಓಕೆ, ಬೇರೆ ಉಳಿದೆಲ್ಲ ಓದುಗರಂತೆ ನೀವು ಒಬ್ಬ ಓದುಗರಾಗಿರ್ತೀರಿ. ಸೊ ನಿಮ್ಮ ಈ ಐಡಿಯಾಲಜಿಕಲ್ ರಿಸ್ಟ್ರಿಕ್ಷನ್ಸ್ ಏನಿದ್ದಾವೆ, ಆ ರಿಸ್ಟ್ರಿಕ್ಷನ್ಸನ್ನು ಎಲ್ಲಿಯೋ ನಾವು ಅದನ್ನು ಸಡಲ್ ಮಾಡಿಕೊಂಡು ಪ್ರತಿಯೊಂದು ಸಾಹಿತ್ಯ ಕೃತಿಯನ್ನು ಓದುವಂಥ ಒಂದು ಅವಶ್ಯಕತೆ ಇರುತ್ತೆ. ಆಮೂರವರು ಆ ಅಡ್ಯಾಪ್ಟಿಬಿಲಿಟಿಯನ್ನು ಬಹಳ ಆಳವಾಗಿ ಸಾಧಿಸಿಕೊಂಡವರು. ಅವರು ತಮ್ಮ ಕುಲಮೂಲವಾಗಿ ಬಂದಿರುವಂಥ ಪರಂಪರೆಯನ್ನು ಸಹಿತ ಬಿಟ್ಟು, ದ್ವೈತ ಪರಂಪರೆ ಅವ್ರದ್ದು, ಆದರೆ ಅದ್ವೈತ ಪರಂಪರೆಯನ್ನು ಅವರು ಅಷ್ಟೇ ಆಪ್ತವಾಗಿ ಸ್ವೀಕರಿಸಿ ಅದನ್ನು ಚರಿಷ್ ಮಾಡ್ತಾರೆ ಅವರು. ಸೊ ಹಾಗೆ ಈ ಸೋಷಿಯಲ್ ಐಡಿಯಾಲಜೀಸ್ ಏನಿದ್ದಾವೆ, ಸೋಷಿಯಲ್ ಐಡಿಯಾಲಜೀಸ್ ಆ ವಿಸ್ತಾರವನ್ನು, ಅದರ ಬಗ್ಗೆ ಸಮಗ್ರವಾಗಿರುವಂಥ ಒಂದು ತಿಳುವಳಿಕೆಯನ್ನು ಆಮೂರವರು ಹೊಂದಿದ್ರು. ನೋಡಿ, ಒಂದು ಮಾತು ಆಮೂರವರು ಅಂದ್ಕೊಂಡಿದ್ರು ಅಂತ ಹೇಳಿ ಅನಿಸುತ್ತೆ, ಯಾವ ಐಡಿಯಾಲಜಿ ಕೂಡ ಮನುಷ್ಯನ ಜೀವನವನ್ನು ಸಮಗ್ರವಾಗಿ ಅರ್ಥೈಸಿ ನಮಗೆ ಹೇಳುತ್ತೆ ಅನ್ನೋದು ಸಾಧ್ಯ ಇಲ್ಲ ಅಂತೇಳಿ. ಯಾವುದೇ ಐಡಿಯಾಲಜಿ, ವೆದರ್ ಇಟ್ ಇಸ್ ರಿಲಿಜಿಯಸ್ ಆರ್ ಸೋಷಿಯಲ್, ಯಾವುದೇ ಐಡಿಯಾಲಜಿ ಆಗಲಿ, ಯಾವುದೇ ಐಡಿಯಾಲಜಿ ಸಮಗ್ರವಾಗಿ ಮನುಷ್ಯನ ಜೀವನವನ್ನು ವಿವರಿಸೋದಕ್ಕೆ ಸಾಧ್ಯ ಇಲ್ಲ ಅಂತನ್ನುವಂಥದ್ದು. ಬಟ್ ಐಡಿಯಾಲಜೀಸ್ ಎಕ್ಸಿಸ್ಟ್. ಆ ಐಡಿಯಾಲಜೀಸ್ ಮೂಲಕ ನಾವು ಸಾಹಿತ್ಯದ ಸ್ವಲ್ಪ ಮಟ್ಟಿಗೆ ನಮ್ಮ ಗ್ರಹಿಸುವಿಕೆ ಹೆಚ್ಚು ತೀವ್ರ ಆಗತ್ತೆ, ಶಾರ್ಪ್ ಆಗತ್ತೆ ಅನ್ನುವಂಥದ್ದು ಕೂಡ ಅವರು ನಂಬಿದ್ರು. ಸೊ ಈ ಹಿನ್ನೆಲೆಯಲ್ಲಿ ಅವರು ಯಶವಂತ ಚಿತ್ತಾಲರಿಗೆ ಯಾವ ಪ್ರಮಾಣದಲ್ಲಿ ರೆಸ್ಪಾಂಡ್ ಮಾಡ್ತಾಯಿದ್ರು, ಅದೇ ಪ್ರಮಾಣದಲ್ಲಿ ಕುಮ್ವಿ ಬರಹಕ್ಕೆ ಕೂಡ ರೆಸ್ಪಾಂಡ್ ಮಾಡ್ತಿದ್ರು. ಯಶವಂತ ಚಿತ್ತಾಲರು ಎತ್ತುವಂಥ ವೈಚಾರಿಕ ಆಕೃತಿಯನ್ನು ಎಷ್ಟು ತೀವ್ರವಾಗಿ ಅವರು ಅದಕ್ಕೆ ಪ್ರತಿಸ್ಪಂದಿಸ್ತಿದ್ರು, ಅಷ್ಟೇ ತೀವ್ರವಾಗಿ ಕುಮ್ವಿಯ ವೈಚಾರಿಕ ಆಕೃತಿ, ಅದನ್ನ ಕಥೆಗಳಲ್ಲಿ ಬರುವಂಥ ವೈಚಾರಿಕ ಆಕೃತಿ ಕೂಡ ಅಷ್ಟೇ ತೀವ್ರವಾದಂಥ ಒಂದು ಪ್ರತಿಸ್ಪಂದನೆಯನ್ನು ತೋರಿಸ್ತಿದ್ರು ಅಂಥೇಳಿ ನನಗನ್ಸುತ್ತೆ. ಸೊ ಇದು ಒಬ್ಬ ಐಡಿಯಲ್ ಕ್ರಿಟಿಕ್ನ ಲಕ್ಷಣ ಅಂತ ಹೇಳಿ ನಾನು ಅನ್ಕೋತೀನಿ. ನಾನು ಆಮೂರರು ಅಂಥ ಒಬ್ಬ ಐಡಿಯಲ್ ಕ್ರಿಟಿಕ್ ಆಗಿದ್ದರು ಅಂಥೇಳಿ. ಸೊ ಇದರ ಜೊತೆಗೆ ಬಟ್ ನಮ್ಮ 20ನೇ ಶತಮಾನದ ಕೊನೆ ಭಾಗದ ಬಹುತೇಕ ವಿಮರ್ಶಕರು ಆಮೂರ ವಿಮರ್ಶೆ ಬಗ್ಗೆ ಅಷ್ಟು ಆಳವಾಗಿರುವಂಥ ಒಂದು ಸಂಬಂಧವನ್ನು ತೋರಿಸೋದಿಲ್ಲ ಅಂಥೇಳಿ ನನಗನ್ಸುತ್ತೆ. ನಾನು ಕನ್ನಡದಲ್ಲಿ ಒಬ್ಬ ದೊಡ್ಡ ವಿಮರ್ಶಕ ಅನ್ನಿಸ್ಕೊಂಡವರ ನನ್ನ ವಯಸ್ಸಿನ ವಿಮರ್ಶಕರ ಜೊತೆಗೆ ಮಾತಾಡುವಾಗೆ
ಆಮೂರೊಬ್ಬರು ವಿಮರ್ಶಕರೇ ಅಲ್ಲ, ಅವರು ಒಬ್ಬರು ಸಮೀಕ್ಷಕರು ಅನ್ನುವಂಥ ಮಾತನ್ನು ಹೇಳಿದರು. ಸೊ ಇದು ನನಗೆ ಒಂದು ಸ್ವಲ್ಪ ಮಟ್ಟಿಗೆ ಅದು ಅಹಂಕಾರದ ಮಾತೇ ಇದ್ದಿರಬಹುದು ಬಹುಶಃ ಅದು. ಯಾಕಂತಂದರೆ ಯಾರೇ ಆಳವಾದ ತಿಳುವಳಿಕೆ ಇದ್ದವರು ಆಮೂರನ್ನು ಕೇವಲ ಸಮೀಕ್ಷಕರು ಅಂತ ಅನ್ನುವಂಥ ಒಂದು ಧೈರ್ಯವನ್ನು ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂಥೇಳಿ ನಾನು ಅಂದ್ಕೊಂಡಿದ್ದೀನಿ. ಸೊ ಈ ಸ್ಪೆಕ್ಟ್ರಮ್ ಆಫ್ ಕ್ರಿಟಿಕ್ಸ್ ಇದೆಯಲ್ಲ, ಇವರೊಳಗೆ ಒಬ್ಬ ಪ್ರಾತಿನಿಧಿಕ ವಿಮರ್ಶಕ ಆಮೂರ್ ವಿಮರ್ಶೆ ಬಗ್ಗೆ, ಆಮೂರ್ ಅವರು ತೀರಿ ಹೋದ ಮೇಲೆ ಅವರ ವಿಮರ್ಶೆ ಬಗ್ಗೆ ಬರೆದಿರುವಂಥ ಒಂದು ಲೇಖನ ಅಂತಂದರೆ, ಆಮೂರ ಇದುವರೆಗಿನ ವಿಮರ್ಶೆ ಕುರಿತಂತೆ ಅವರು ತಾಳುವ ನಿಲುವು ಅದು ಅಂತ ಹೇಳಿ ನಾವು ಅಂದ್ಕೋಬೇಕಾಗತ್ತೆ. ಆ ಲೇಖನದ ಸುಮಾರು ಮುಕ್ಕಾಲು ಭಾಗದಲ್ಲಿ ಅವರು ಆಮೂರರ ಪಾಸಿಟಿವ್ ಆಗಿರುವಂಥ ಅನೇಕ ಸಂಗತಿಗಳನ್ನು ಹೇಳ್ತಾರೆ. ಹೇಳಿ ಆದಮೇಲೆ ನಂತರದಲ್ಲಿ ಸುಮಾರು ಒಂದು 2-3 ಪ್ಯಾರಾಗ್ರಾಫ್ನಷ್ಟು ನಾನದನ್ನು ಓದ್ತೀನಿ. ನಾನು ಕಳೆದ 30 ವರ್ಷಗಳಲ್ಲಿ ಕರ್ನಾಟಕದ ಸಮಾಜ ಮತ್ತು ಸಂಸ್ಕೃತಿಗಳಲ್ಲಿ ನಡೆದಿರುವ ಬದಲಾವಣೆಗಳ ಹಿನ್ನೆಲೆಯಲ್ಲಿ ಆಮೂರರ ಒಟ್ಟು ಬರವಣಿಗೆಯನ್ನು ಗಮನಿಸಿದಾಗ ಕೆಲವು ಅಂಶಗಳು ನಮ್ಮ ಗಮನಕ್ಕೆ ಬರುತ್ತವೆ. ಸಾಹಿತ್ಯ ಸಂಸ್ಕೃತಿಗಳನ್ನು ಆಳವಾಗಿ ಪರಿಶೀಲಿಸದ ಬೀಸು ಮಾತುಗಳ ಸಂಸ್ಕೃತಿ ವಿಮರ್ಶೆಯು ಶೂನ್ಯ ಸಂವಾದವಾದರೆ, ಸಾಮಾಜಿಕ ಸಂಗತಿಗಳ ಕಡೆಗೆ ಯಾವುದೇ ಗಮನ ಹರಿಸದೆ ಕೇವಲ ಆಕೃತಿನಿಷ್ಠವಾಗಿ ಬಿಡುವ ಅಕಾಡೆಮಿಕ್ ವಿಮರ್ಶೆಯು ಬಹುಬೇಗ ದಿಕ್ಕು ತಪ್ಪುತ್ತದೆ. ಇವೆರಡೂ ಹಾಸುಹೊಕ್ಕಾಗಿ ಬರದಿದ್ದರೆ 2 ನೆಲೆಗಳಿಗೂ ಅನ್ಯಾಯ. ಅದರಲ್ಲಿಯೂ ಅಪಾರವಾದ ತಲ್ಲಣಗಳನ್ನು ಅನುಭವಿಸುತ್ತಿರುವ ನಮ್ಮ ಕಾಲದ ಸಮಾಜದಲ್ಲಿ ನಿಲುವುಗಳನ್ನು ತಡೆಯದಿರುವುದು ಒಂದು ನಿಲುವೇ ಆಗಿಬಿಡುತ್ತದೆ. ಹೀಗೆ ನೋಡಿದಾಗ ಆಮೂರರ ಕೃತಿನಿಷ್ಠೆ ಮತ್ತು ಸಾಹಿತ್ಯೇತರ ಸಂಗತಿಗಳನ್ನು ಕುರಿತ ಮೌನವೂ ಸಮಸ್ಯಾತ್ಮಕವಾಗುತ್ತದೆ. ಆಮೂರ್ ಮೌನ ವಹಿಸ್ತಾರೆ ಅಂಥೇಳಿ ಅವರು ಅಂದ್ಕೊಂಡಿದ್ದಾರೆ. ಹೌದು, ಈಚಿನ ದಿನಗಳಲ್ಲಿ ಆಮೂರರು ನನಗೆ ಸಾಹಿತ್ಯದಲ್ಲಿ ಆಸಕ್ತಿ ಉಳಿದಿಲ್ಲ, ಒಟ್ಟು ಜೀವನವನ್ನು ಕುರಿತ ತಾತ್ವಿಕ ಸಂಗತಿಗಳ ಕಡೆಗೆ ಗಮನ ಹರಿದಿದೆ ಎಂದು ಹೇಳುತ್ತಿದ್ದರು. ಮಹಾಭಾರತ, ಭಗವದ್ಗೀತೆ ಮುಂತಾದ ಕೃತಿಗಳ ಬಗ್ಗೆ ಮೌಲಿಕವಾದ ಪುಸ್ತಕಗಳನ್ನೇ ಬರೆದರು. ಆದರೆ ಅಂತಹ ಆಸಕ್ತಿಗಳು ಒಂದರ ನಂತರ ಒಂದರಂತೆ ಬರುವ ಹಂತಗಳಲ್ಲ. ದಿಸ್ ಈಸ್ ವೆರಿ ಸ್ಟ್ರೇಂಜ್ ನಿಲುವು ಅಂಥೇಳಿ ಅನಿಸುತ್ತೆ ನನಗೆ. ಅಂತಹ ಆಸಕ್ತಿಗಳು ಒಂದರ ನಂತರ ಒಂದರಂತೆ ಬರುವ ಹಂತಗಳಲ್ಲ. ಸಾಹಿತಿಯೇ ಇರಲಿ, ವಿಮರ್ಶಕನೇ ಇರಲಿ, ಬರವಣಿಗೆಯ ಮೊದಲ ದಿನದಿಂದ ಕೊನೆಯವರೆಗೆ ಜೀವನ, ಸಮಾಜ, ತಾತ್ವಿಕತೆ ಮತ್ತು ಸಾಹಿತ್ಯ, ಕಲೆಯಲ್ಲಿ ತೀವ್ರವಾದ ಆಸಕ್ತಿಯನ್ನು ತಳೆದಿರಬೇಕು. ಇವೆಲ್ಲವೂ ಒಂದುಗೂಡಿರುವ ಸಮಗ್ರ ವ್ಯಕ್ತಿತ್ವದಿಂದ ನಿಜವಾದ, ಇಂದಿಗೂ ಎಂದಿಗೂ ಪ್ರಸ್ತುತವಾದ ಬರವಣಿಗೆ ಮೂಡುತ್ತದೆ. ಸೊ ಒಬ್ಬ ವ್ಯಕ್ತಿ ತನ್ನ ಬಾಲ್ಯದಿಂದಲೂ ಒಂದು ತಾತ್ವಿಕತೆಯನ್ನು, ಒಂದು ವೈಚಾರಿಕತೆಯನ್ನು ಬೆಳೆಸ್ಕೊಂಡಿರಬೇಕು ಮತ್ತು ಕೊನೆಯವರೆಗೂ ಅದೇ ತಾತ್ವಿಕತೆ, ಅದೇ ವೈಚಾರಿಕತೆ ಇರಬೇಕು ಅನ್ನುವಂಥ ಒಂದು ವಾದವನ್ನು ಇದು ಮಂಡಿಸ್ತಾ ಇದೆ. ಮಾಸ್ತಿ, ಬೇಂದ್ರೆ, ಕುವೆಂಪು, ಅಡಿಗ, ಲಂಕೇಶ್, ದೇವನೂರು ಮುಂತಾದ ಲೇಖಕರು ಹೀಗೆ ಬದುಕಿದ್ದಾರೆ, ಬರೆದಿದ್ದಾರೆ. ಇವರೆಲ್ಲರ ನಿಲುವುಗಳು ತಪ್ಪು ಸರಿಗಳಿರಬಹುದು, ಆ ಮಾತು ಬೇರೆ. ಆದರೆ ಅವರ ಸಮಗ್ರ ಆಸಕ್ತಿಯಂತೂ ಪ್ರಶ್ನಾತೀತ. ಸೊ ಈ ಲೇಖಕರು ಮಾಸ್ತಿ, ಬೇಂದ್ರೆ, ಕುವೆಂಪು, ಅಡಿಗ, ಲಂಕೇಶ್, ದೇವನೂರು ಇವ್ರನ್ನೆಲ್ಲ
ನಾವು ನೋಡಿದರೆ ಅವರ ಐಡಿಯಾಲಜಿನಲ್ಲೇನೂ ಸಾಕಷ್ಟು ವಿಕಾಸ ಆಗಿರುವಂಥದ್ದನ್ನು ನಾವು ಕಂಡೇ ಕಾಣ್ತೀವಿ. ಯಾವ ವ್ಯಕ್ತಿನೂ ಕೂಡ ಸ್ಟ್ಯಾಟಿಕ್ ಆಗಿರೋದಿಲ್ಲ. ಆತನ ಮೆಂಟಲ್ ಆ್ಯಪರೇಟಸ್ ಅನ್ನುವಂಥದ್ದು ಅದು ವಿಕಾಸ ಆಗ್ತಾ ಹೋಗ್ತಿರುತ್ತೆ. ಸೊ ಹಾಗಿರೋದ್ರಿಂದ ಇದು ಭಾಳ ಒಂದು ವಿಚಿತ್ರವಾಗಿರುವಂಥ ಒಂದು ನಿಲುವು ಅಂಥೇಳಿ, ಆಮೂರರ ಬಗ್ಗೆ ಎತ್ತುವಂಥ ನಿಲುವು ಭಾಳ ವಿಚಿತ್ರವಾಗಿರುವಂಥ ನಿಲುವು ಅಂಥೇಳಿ ನನಗೆ ಅನಿಸುತ್ತೆ. ಆಮೂರ್ ಅವರಿಗೆ ಇಂತಹ ನಿಲುವುಗಳು ಇರಲಿಲ್ಲವೆಂದಲ್ಲ, ಆದರೆ ಅವರು ತಮ್ಮ ಬರವಣಿಗೆಯಲ್ಲಿ ಅದನ್ನು ಅಮಾನತ್ತಿನಲ್ಲಿ ಇಡುತ್ತಿದ್ದರು. ಅದರಿಂದ ಅವರಿಗೆ ಮತ್ತು ನಮಗೆ ಇಬ್ಬರಿಗೂ ನಷ್ಟವಾಗುತ್ತಿತ್ತು. ಮೊದಲಿಗೆ ಈ ರೀತಿಯ ನಿರೀಕ್ಷಣೆಯು ಜೀವಂತಿಕೆಯ ವಿಕಾಸವನ್ನು ನಿರಾಕರಿಸುವಂಥದ್ದಾಗಿದೆ. ಅನಂತಮೂರ್ತಿಯವ್ರದ್ದೊಂದು ಪದ್ಯ ಇದೆ, ಅಜ್ಜನ ಹೆಗಲ್ಸ್ ತುಕ್ಕುಗಳು ಸಂಕಲನದೊಳಗೆ ಎಮ್.ಎನ್. ರಾಯ್ ಬಗ್ಗೆ ಬರೆದಿರುವಂಥ ಒಂದು ಕವಿತೆ, ಗುರುರಾಯ ಅಂಥೇಳಿ. ಎಮ್.ಎನ್. ರಾಯ್ ತಮ್ಮ ಜೀವನದುದ್ದಕ್ಕೂ ಸಹಿತ ಒಂದು ತತ್ವವನ್ನು ನಂಬಿ, ಒಂದು ಸಾಮಾಜಿಕ ತತ್ವವನ್ನು ನಂಬಿ ಬದುಕಿದವರು. ತಮ್ಮ ವೃದ್ಧಾಪ್ಯದಲ್ಲಿ ಹಾಸಿಗೆ ಹಿಡಿದಾಗೆ ಅವರು ವಿಚಿತ್ರವಾಗಿರುವಂಥ ಒಂದು ಆಧ್ಯಾತ್ಮಿಕ ನಿಲುವನ್ನು ತಾಳ್ತಾರವರು. ನಮ್ಮ ತರಾಸು ಅವರು ಕೂಡ ಬೆಂಕಿ ಚೆಂಡಿದ್ದಂಗಿದ್ರು ತಮ್ಮ ಯೌವನದ ಸಂದರ್ಭದಲ್ಲಿ. ಆದರೆ ಅವರಿಗೆ ವಯಸ್ಸಾದಾಗೆ ಆಧ್ಯಾತ್ಮಿಕ ತುಡುತನ್ನು ನಾವು ತರಾಸವ್ರ ಜೊತೆಗೆ ಮಾತಾಡುವಾಗ ಎಷ್ಟು ವ್ಯತ್ಯಾಸ ಅವರ ಯೌವನದ ದಿನಗಳಿಗೂ ಮತ್ತು ಅವರ ನಂತರದ ದಿನಗಳಿಗೂ ಎಷ್ಟು ವ್ಯತ್ಯಾಸ ಕಾಣ್ತಾ ಇತ್ತು ಅಂತ. ಸೊ ಈ ಎವಲ್ಯೂಷನ್ ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿನಲ್ಲಿ ಇರುವಂಥದ್ದೇನೆ. ಸೊ ಅದನ್ನು ಇದು ನೆಗೆಟ್ ಮಾಡತ್ತೆ ಅಂತನ್ನುವಂಥದ್ದು. ಅನಂತಮೂರ್ತಿಯವರು ಗುರ್ರಾಯ ಕವನ ಎಮ್.ಎನ್. ರಾಯ್ ಕುರಿತಂಥದ್ದು. ಅವರು ತಮ್ಮ ಜೀವನದಾದ್ಯಂತ ಸಮತಾವಾದದ ಅನ್ವಯಕ್ಕಾಗಿ ತುಡಿದವರು. ಆದರೆ ಅವರು ತಮ್ಮ ವೃದ್ಧಾಪ್ಯದ ಕಾಲದಲ್ಲಿ ಅಧ್ಯಾತ್ಮದ ತುಡಿತವನ್ನು ತೋರುವುದನ್ನು ಬೆರಗಿನಿಂದ ಚಿತ್ರಿಸುತ್ತಾರೆ ಅನಂತಮೂರ್ತಿಯವರು. ನಿಜ ಹೇಳಬೇಕೆಂದರೆ ವಯಸ್ಸಿನೊಂದಿಗೆ ಮನುಷ್ಯನ ಚಿಂತನೆ, ವೈಚಾರಿಕತೆಗಳು ಪಲ್ಲಟಗೊಳ್ಳುತ್ತವೆ ಎನ್ನುವುದು ಮನುಷ್ಯನ ಬಗೆಗಿನ ಹೆಚ್ಚು ಒಪ್ಪಿತವಾದಂಥ ವೈಚಾರಿಕತೆಯಾಗಿದೆ. ವಯಸ್ಸಾಗುವಿಕೆ, ಮಾಗುವಿಕೆ ಮತ್ತು ಆಧ್ಯಾತ್ಮಿಕ ಸಂವೇದನೆಗಳು ಪರಸ್ಪರ ಸಂಲಗ್ನೆಯಾಗಿರುವವು. ಮನುಷ್ಯನನ್ನು ಕುರಿತಂತೆ ಅತ್ಯಂತ ಒಪ್ಪಿತವಾಗಿರುವ ಇದು ವಾಸ್ತವವಾಗಿದೆ, ಸಂಲಗ್ನ ಆಗಿರುವುದು. ಇನ್ನು ಆಮೂರರು ಅವರು ಸಹಿತ ಅಫ್ಕೋರ್ಸ್ ತಮ್ಮ ಕೊನೆಯ ದಿನಗಳಲ್ಲಿ ಇನ್ನು ನನಗೆ ಸಾಹಿತ್ಯ ಓದಿದ್ದು ಸಾಕು ಅನಿಸುತ್ತೆ, ಸಾಕಷ್ಟು ನಾನು ಸಾಹಿತ್ಯದ ಓದಿದ್ದೀನಿ, ಅದರ ಬಗ್ಗೆ ನಾನು ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ದೀನಿ. ಇನ್ನು ಜೀವನದ ಬೇರೆ ಪಾರಲೌಕಿಕ ಸಂಗತಿಗಳ ಬಗ್ಗೆ ನನಗೆ ಯೋಚನೆ ಮಾಡಬೇಕಂತ ಅನಿಸುತ್ತೆ ಅಂತ ಹೇಳಿ ಆಮೂರವರು ಹೇಳ್ತಾ ಇದ್ದರು. ಅಷ್ಟೇ ಅಲ್ಲ, ಅವರು ಬೇಂದ್ರೆಯವರ ಭುವನದ ಭಾಗ್ಯ ವಿಮರ್ಶೆಯ ನಂತರ ಅವ್ರು ಹೇಳಿದರು, ನಾನು ಬರೀ ಇದು ಈ ಪಾಶ್ಚಾತ್ಯ ನೆಲೆ ಒಳಗೆ ಬೇಂದ್ರೆಯವರ ಕಾವ್ಯವನ್ನು ಅರ್ಥೈಸಿದಂಗಾಗಿದೆ. ಬೇಂದ್ರೆಯವರ ಕಾವ್ಯ ಈ ವಿಮರ್ಶಾ ಪ್ರಸ್ಥಾನಕ್ಕೆ ಮೀರಿದ ಇನ್ನೂ ಅನೇಕ ಸ್ಪಿರಿಚುವಲ್ ತುಡಿತಗಳನ್ನು ಅದು ಹೊಂದಿದೆ. ಆ ಸ್ಪಿರಿಚುವಲ್ ತುಡಿತ, ಅಧ್ಯಾತ್ಮದ ತುಡಿತಗಳನ್ನು ನಾನು ಹಿಡಿದು ಕೊಟ್ಟೇ ಇಲ್ಲ ಈ ಭುವನದ ಭಾಗ್ಯದಲ್ಲಿ. ಸೊ ನಾನು ಅದರ ಬಗ್ಗೆ ಬರೀಬೇಕು ಅಂಥೇಳಿ ಒಮ್ಮುಖ ಅನ್ನುವಂಥ ಒಂದು ಪುಸ್ತಕವನ್ನು ಬರೆದಂಥದ್ದನ್ನು ನಾವು ಕಾಣ್ತೀವಿ. ನಾವು ಕೊನೆ ತನಕನೂ ಹೇಳ್ತಾ ಇದ್ರು, ಬೇಂದ್ರೆಯವ್ರನ್ನ ನಾನು ಮತ್ತೆ ಮತ್ತೆ ಓದಬೇಕು ಅಂತ ಅನಿಸುತ್ತೆ. ಮತ್ತು ಇನ್ನೂ ಬೇಂದ್ರೆಯವರ ಕಾವ್ಯದ ಬಗ್ಗೆ ಹೇಳಬೇಕಾದಂಥ ಅನೇಕ ಸಂಗತಿಗಳು ಇದ್ದಾವೆ ಅಂತ ಹೇಳಿ ಆಮೂರವರು ಮತ್ತೆ ಮತ್ತೆ ಹೇಳ್ತಾ ಇದ್ದುದನ್ನು ನಾವು ಗಮನಿಸ್ತೀವಿ. ಸೊ ಇದು ಒಂದು ಸಹಜವಾದಂಥ ಒಂದು ಪ್ರಕ್ರಿಯೆ ಆಗಿತ್ತೆ ಹೊರತು ಅದಕ್ಕಾಗಿ ಈ ಕಾರಣಕ್ಕಾಗಿ ಆಮೂರರು ಹಿಂದೆ ರಚಿಸಿದ ಎಲ್ಲ ವಿಮರ್ಶೆಯನ್ನು ಸಹಿತ ನಾವು ಸಾರಾಸಗಟ್ಟಾಗಿ ಸಂಶಯದಿಂದ ನೋಡುವಂಥದ್ದು ಸರಿಯಾದಂಥ ನಿಲುವು ಆಗಲಿಕ್ಕಿಲ್ಲ ಅಂಥೇಳಿ ಅನಿಸುತ್ತೆ. ಇನ್ನು ಆಮೂರರು ಸಮಾಜದ ಬಗೆಗೆ ಯಾವ ನಿಲುವನ್ನು ತಳೆಯುವುದಿಲ್ಲ ಎನ್ನುವುದು
ಪ್ರಶ್ನಾರ್ಹ ಹೇಳಿಕೆಯಾಗಿದೆ. ಸಾಹಿತ್ಯ ಕೃತಿಯೊಂದನ್ನು ಚರ್ಚಿಸುತ್ತಿರುವಾಗ ಅದರಲ್ಲಿ ವ್ಯಕ್ತವಾಗುವ ಸಾಮಾಜಿಕ ಸಂಗತಿಗಳ ಬಗೆಗೆ ನಿಲುವು ತಾಳುವುದೆಂದರೆ ಕೃತಿಯಲ್ಲಿ ವ್ಯಕ್ತವಾಗಿರುವ ನಿಲುವು ಸರಿಯಾದುದಲ್ಲ ಅಥವಾ ಸರಿಯಾದುದು ಎಂದು ಹೇಳುವುದು. ಈ ಮಾತನ್ನು ಹೇಳುತ್ತಿರುವುದು ಮುಖ್ಯವಾಗಿ ಆಮೂರರ ದಲಿತ ಬಂಡಾಯ ಸಾಹಿತ್ಯ ಕೃತಿಗಳನ್ನು ಕುರಿತ ವಿಮರ್ಶೆ ಇಟ್ಟುಕೊಂಡು ಆ ವಿಮರ್ಶಕರು ಹೇಳಿರೋದು ಈ ಮಾತುಗಳನ್ನು. ಆಮೂರರು ದೇವನೂರು ಮಹಾದೇವ, ಮೊಗಳಿ ಗಣೇಶ, ಬೆಸಗರಳ್ಳಿ ರಾಮಣ್ಣ, ಅಮರೇಶ್ ನುಗ್ದೋಣಿ ಮುಂತಾದವರ ಕಥೆಗಳಲ್ಲಿ ವ್ಯಕ್ತವಾಗುತ್ತಿರುವ ಸಾಮಾಜಿಕ ಚಿಂತನೆಯ ಹೊಳಹುಗಳನ್ನು ಎಲ್ಲಿಯೂ ತಪ್ಪು ಎಂದಾಗಲಿ ಅವಾಸ್ತವ ಎಂದಾಗಲಿ ಹೇಳುವುದೇ ಇಲ್ಲ. ಅವರು ಹೇಳುತ್ತಿರುವುದು ಕಥೆಗಳಲ್ಲಿ ವ್ಯಕ್ತವಾಗುತ್ತಿರುವ ಸಾಮಾಜಿಕ ಸಂಗತಿಯು ಎಷ್ಟು ಪ್ರಮಾಣದಲ್ಲಿ ವಾಸ್ತವ ಎನ್ನಿಸುತ್ತದೆ ಎನ್ನುವುದನ್ನು ಪರಿವೀಕ್ಷಿಸುತ್ತಾರೆ ಹೊರತು ಅದು ತಪ್ಪಾದ ನಿಲುವು ಎಂದು ಎಲ್ಲಿಯೂ ಹೇಳುವುದಿಲ್ಲ. ಬೆಸಗರಳ್ಳಿ ರಾಮಣ್ಣವರ 2 ಕಥೆಗಳನ್ನು ಇಟ್ಕೊಂಡು ಅವರು ಹೇಳ್ತಾರೆ. ಒಂದು ಗಂಗಾ ಮತ್ತು ಇನ್ನೊಂದು ಮಾನಭಂಗ ಅನ್ನುವಂಥ 2 ಕಥೆಗಳನ್ನು ಇಟ್ಕೊಂಡು ಹೇಳುವಾಗ ಅವರು ಗಂಗಾ ಕಥೆ ಬಗ್ಗೆ ಹೇಳ್ತಾರೆ. ಗಂಗಾ ಕಥೆಯ ನಾಯಕ ಏನು ಹೇಳ್ತಾನೆ, ನಾನು ಬ್ರದರ್ಸ್ ಕರಮಜೋವ್ ಕೃತಿಯನ್ನು ಓದಿ ನಾನು ಒಂದು ಫಿಲಸಾಫಿಕಲ್ ತಿಳುವಳಿಕೆಯನ್ನು ಪಡ್ಕೊಂಡಿದ್ದೆ. ಆ ತಿಳುವಳಿಕೆಯ ಕಾರಣಕ್ಕಾಗಿ ನಾನು ಈ ನಿಲುವನ್ನು ತಾಳ್ತಾ ಇದ್ದೀನಿ ಅಂಥೇಳಿ ಹೇಳ್ತಾರೆ. ಅದನ್ನು ಆಮೂರವರು ಒಪ್ಪೋದಿಲ್ಲ. ಅದನ್ನು ಬೆಸಗರಳ್ಳಿ ರಾಮಣ್ಣ ಅವರದೇ 2 ಕಥೆಗಳು ಗಂಗಾ ಮತ್ತು ಮಾನಭಂಗಗಳನ್ನು ವಿಶ್ಲೇಷಿಸುತ್ತಾ ಗಂಗಾದಲ್ಲಿ ವ್ಯಕ್ತವಾಗುವ ನಿಲುವು ಕಥೆಯೊಳಗೆ ಉದ್ಭವವಾಗದೆ ಹೊರಗಿನ ಪ್ರಭಾವದೊಂದರಿಂದ ಮೂಡಿ ಬಂದದ್ದು ಎಂದು ಹೇಳುತ್ತಾ ಕಥೆಯ ಯಶಸ್ಸಿನ ಮೌಲ್ಯಮಾಪನ ಮಾಡುತ್ತಾರೆ. ಆದರೆ ಮಾನಭಂಗ ಕಥೆಯಲ್ಲಿ ರೂಪುಗೊಳ್ಳುವ ನಿಲುವು ಜೀವನಾನುಭವದ ನೆಲೆಯಲ್ಲಿಯೇ ಉದ್ಭವಗೊಳ್ಳುವುದನ್ನು ತೋರಿಸುತ್ತಾ ಅದು ಹೆಚ್ಚು ಯಶಸ್ವಿಯಾದ ಕಥೆ ಎನ್ನುತ್ತಾರೆ. ಇನ್ನು ಸಾಹಿತ್ಯ ವಿಮರ್ಶೆಯ ಕೈಂಕರ್ಯದಲ್ಲಿ ತೊಡಗಿದ ಆಮೂರರು ಸಾಹಿತ್ಯೇತರ ಸಂಗತಿಗಳನ್ನು ಕುರಿತು ಮೌನವಾಗಿ ಉಳಿಯುವುದು ಸಮಸ್ಯಾತ್ಮಕವಾಗುತ್ತದೆ ಎನ್ನುವ ಮಾತು ಅದೇ ಸಮಸ್ಯಾತ್ಮಕ ಆಗುತ್ತೆ. ಒಬ್ಬ ಸಾಹಿತ್ಯ ವಿಮರ್ಶಕ ಸಾಹಿತ್ಯೇತರ ಸಂಗತಿಗಳ ಬಗ್ಗೆ ಮೌನವಾಗಿ ಇರ್ತಾನೆ ಅಂತಂದರೆ ಇರ್ಬೋದು, ಅಥವಾ ಅವನಿಗೆ ಆಸಕ್ತಿ ಇದ್ದರೆ ಆ ಐಡಿಯಾಲಜಿ ಬಗ್ಗೆ ಕೂಡ ಆತ ಬರಿಬಹುದು. ಅದು ಸಾಹಿತ್ಯ ವಿಮರ್ಶೆಯಾಗಿ ಅಲ್ಲ, ಅದು ಬೇರೆ ಲೇಖನ, ಪ್ರಬಂಧ ಇತ್ಯಾದಿ ಏನೋ ಬರಿಬಹುದು. ಮಾರ್ಕ್ಸಿಸಮ್ ಬಗ್ಗೆ ಬರಿಬೋದು, ಅಥವಾ ಸೋಷಿಯಲಿಸಮ್ ಬಗ್ಗೆ ಬರಿಬೋದು, ಅಧ್ಯಾತ್ಮದ ಬಗ್ಗೆ ಬರಿಬೋದು, ಬಯಾಲಜಿ ಬಗ್ಗೆ ಬರಿಬೋದು, ಏನೋ ಸಾಹಿತ್ಯೇತರ ಸಂಗತಿಗಳು ಏನಾದರೂ ಬರಿಬೋದು ಅವರು. ಬಟ್ ಇಫ್ ಹಿ ಮೈಂಡ್ಸ್ ಇಟ್, ಇಫ್ ಹಿ ಫೀಲ್ಸ್ ಇಟ್ ಇಂಪಾರ್ಟೆಂಟ್. ಬಟ್ ಸಾಹಿತ್ಯ ಕೃತಿಯ ಮಾತಾಡುವಾಗೆ ನೀವು ಸಾಹಿತ್ಯೇತರ ಸಂಗತಿಗಳನ್ನು ಹೇಗೆ ಅಲ್ಲಿ ಚರ್ಚೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ? ಆ ಸಾಹಿತ್ಯ ಕೃತಿಯ ಪರಿಪ್ರೇಕ್ಷ್ಯದಲ್ಲಿಯೇ ನೀವು ನಿಂತ್ಕೊಂಡು ಮಾತಾಡಬೇಕಲ್ಲ. ಅಲ್ಲಿ ನಾವು ಸಾಹಿತ್ಯೇತರ ಸಂಗತಿಗಳನ್ನು ಹೇಗೆ ಚರ್ಚಿಸೋಕ್ಕಾಗತ್ತೆ ಅಥವಾ ನಮ್ಮ ಅಭಿವ್ಯಕ್ತಿಯನ್ನು ಹೇಳೋಕ್ಕಾಗತ್ತೆ? ಮೌನವಾಗಿ ಉಳಿಲೇಬೇಕಾಗತ್ತೆ. ಒಂದು ಸಾಹಿತ್ಯ ಕೃತಿಯ ವಿಮರ್ಶೆಗೆ ಸಂಬಂಧದ ಸಂದರ್ಭದಲ್ಲಿ ಸಾಹಿತ್ಯೇತರ ಸಂಗತಿಗಳ ಬಗ್ಗೆ ನೀವು ಮೌನವಾಗಿ ಉಳಿಯೋದು ಅನಿವಾರ್ಯ. ಅದು ಸೊ ಇಟ್ ಈಸ್ ನಾಟ್ ಎ ಕ್ವಶನ್ ಎಟ್ ಆಲ್. ಇಟ್ ಈಸ್ ನಾಟ್ ಎ ಕ್ವಶನ್ ಟು ಬಿ ರೇಸ್ಡ್. ಆಮೂರರು ಸಾಹಿತ್ಯ ಕೃತಿಗಳ ಜೀವಂತಿಕೆಯನ್ನು ಕುರಿತಂತೆ ಸಾಹಿತ್ಯ ವಿಮರ್ಶೆಯಂತಹ ಜೀವಂತ ಅನುಸಂಧಾನದಲ್ಲಿ ತೊಡಗಿರುವಾಗ ನೀವು ಅವರು ಸಾಹಿತ್ಯೇತರ ಸಂಗತಿಗಳ ಬಗೆಗೆ ಮೌನವಾಗಿರುತ್ತಾರೆ ಎಂದು ಚಡಪಡಿಸುವುದು ಎಷ್ಟರ ಮಟ್ಟಿಗೆ ಸರಿಯಾದದು ಹೇಳಿ? ಆಮೂರರು ದೇವನೂರು, ಮೊಗಳಿ, ಕುಮ್ಮಿ, ಬೆಸಗರಹಳ್ಳಿಯವರ ಕಥೆಗಳಲ್ಲಿ ವ್ಯಕ್ತವಾಗುವ ಸಾಮಾಜಿಕ ವೈಚಾರಿಕತೆ ಕುರಿತಂತೆ ಎಲ್ಲಿಯೂ ನೇತ್ಯಾತ್ಮಕ ಅಭಿಪ್ರಾಯ ಹೇಳುವುದಿಲ್ಲ. ಅವರು ಮೌಲ್ಯಮಾಪನ ಮಾಡ್ತಾರೆ. ಅಫ್ಕೋರ್ಸ್ ಅವರು ಹೇಳ್ತಾರೆ ಇದು ಈ ಕಥೆಗಿಂತ ಈ ಕಥೆ ಸೇ ಫಾರ್ ಎಕ್ಸಾಂಪಲ್ ಅಮಾಸಕ್ಕಿಂತ ಮಾರಿಕೊಂಡವರು ಅಥವಾ ಮೂಡ್ಲ ಸೀಮೆಯಲ್ಲಿ ಕೊಲೆಗಿಲೆ ಮಾರಿಕೊಂಡವರಿಗಿಂತ ಮೂಡ್ಲ ಸೀಮೆಯಲ್ಲಿ ಕೊಲೆಗಿಲೆ ಹೆಚ್ಚು ಒಳ್ಳೆಯದಾದ ಕಥೆ ಅಂತನ್ನುವಂಥ ಒಂದು ಮೌಲ್ಯಮಾಪನ ಮಾಡ್ತಾರೆ. ಹೇಗೆ ಅಂತನ್ನುವಂಥದ್ದನ್ನು ಅವರಲ್ಲಿ ಹೇಳ್ತಾರೆ. ಸೊ ಹಿ ಈಸ್ ನಾಟ್ ಸೈಲೆಂಟ್. ಆ ಐಡಿಯಾಲಜಿ ಏನಿದೆ
ಆ ಸಾಮಾಜಿಕ ಐಡಿಯಾಲಜಿ ಬಗ್ಗೆ ಅವರು ಸೈಲೆಂಟ್ ಆಗಿ ಏನೂ ಇಲ್ಲಲ್ಲ, ಅದರ ಬಗ್ಗೆ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ. ಅದು ಆ ಕಥೆಯಲ್ಲಿ ಯಾವ ಪ್ರಮಾಣದಲ್ಲಿ ವಾಸ್ತವಗೊಳ್ಳುತ್ತೆ, ಎಷ್ಟರ ಮಟ್ಟಿಗೆ ಅದು ನಮಗೆ ಕನ್ವಿನ್ಸಿಂಗ್ ಆಗಿದೆ, ಓದುಗನಿಗೆ ಕನ್ವಿನ್ಸಿಂಗ್ ಆಗಿದೆ ಅನ್ನುವಂಥದ್ದನ್ನು ಹೇಳ್ತಾ ಅದರ ಯಶಸ್ಸನ್ನು ಅವರು ಹೇಳ್ತಾರೆ ಹೊರತು ಅವರು ಅಲ್ಲಿ ಸೈಲೆಂಟಾಗಿ ಏನು ಇರೋದಿಲ್ಲ. ಆಮೂರರ ವಿಮರ್ಶೆ ಕುರಿತಂತೆ ಒಂದು ಕಡೆ ಹೀಗೆ ಹೇಳುತ್ತಾರೆ: ಸಮಸ್ಯೆ ಇರುವುದು ಮಾನದಂಡಗಳ ಸ್ವೀಕಾರದ ವಿಷಯದಲ್ಲಿ. ವಿಮರ್ಶಕನ ಸಾಮಾಜಿಕ ಹಿನ್ನೆಲೆ, ಸಾಹಿತ್ಯದ ಬಗ್ಗೆ ಅವರ ಕಲ್ಪನೆ ಇವು ಬದಲಾದಂತೆ ಅವನು ಒಂದು ಕೃತಿಯನ್ನು ನೋಡುವ ದೃಷ್ಟಿಯೂ ಬದಲಾಗುತ್ತದೆ. ನಾನು ಎಲ್ಲ ಸಾಮಾಜಿಕ ಮುಜುಗರ, ನೋವು, ನೆನಪುಗಳನ್ನು ಬಿಟ್ಟು ನಿಮ್ಮ ಸಾಹಿತ್ಯವನ್ನು ವಿಮರ್ಶೆ ಮಾಡುವುದು ಹೇಗೆ ಸಾಧ್ಯ ಎಂದು ಲಂಕೇಶರು ಅಡಿಗರನ್ನು ಕೇಳುವಾಗ, ಡಿ.ಆರ್. ನಾಗರಾಜರು ರಿವೈವಲಿಸ್ಟ್ ಎನ್ನಬಹುದಾದ ವೈದಿಕ ಚೌಕಟ್ಟಿನ ತುಡಿತಗಳೇ ಅಡಿಗರ ಕಾವ್ಯದ ಜೀವಾಳ ಎಂಬ ನಿರ್ಣಯಕ್ಕೆ ಬರುವಾಗ, ಪಿ. ರಾಮಮೂರ್ತಿಯವರು ಅಡಿಗ ಅನಂತಮೂರ್ತಿಯವರಿಗೆ ಬ್ರಾಹ್ಮಣ ಶೂದ್ರ ಸಿಂಡ್ರೋಮ್ ಒಂದು ಅಬ್ಸೆಷನ್ ಆಗಿದೆ ಎನ್ನುವಾಗ, ಇವರ ಮಾತುಗಳನ್ನು ಕೃತಿನಿಷ್ಠ ವಿಮರ್ಶೆಯೇ ನಿಜವಾದ ವಿಮರ್ಶೆ ಎನ್ನುವವರಿಗೆ ಗ್ರಾಹ್ಯವಾಗುವ ಸಾಧ್ಯತೆ ಇರಲಾರದು. ಕೃತಿನಿಷ್ಠ ವಿಮರ್ಶೆನೇ ಅಂತಿಮ ವಿಮರ್ಶೆ ಅಂತ ಹೇಳುವವರಿಗೆ ಈ ಮಾತುಗಳನ್ನು ಒಪ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಈ ವಿಮರ್ಶಕರೆಲ್ಲರೂ ಹೆರ್ಮೆನೆಟಿಕಲ್ ವಯಲೆನ್ಸ್, ಅರ್ಥಹಿಂಸೆ ಮಾಡಿದ್ದಾರೆ ಎಂದು ಆರೋಪಿಸಬಹುದಾದರೂ ಇಂದಿನ ಸಾಹಿತ್ಯಿಕ ಸಂದರ್ಭದಲ್ಲಿ ಅದು ತಪ್ಪೆಂದು ಹೇಳುವುದು ಹೇಗೆ? ಅವರು ಭಾಳ ಒಪ್ಪಿಕೊಂಡೇ ಈ ಮಾತನ್ನು ಕೇಳ್ತಾರೆ. ವಿಮರ್ಶಕ ಸಾಹಿತ್ಯದ ಸೂತ್ರಗಳಿಗಿಂತ ತನ್ನ ನಿಜವಾದ ಅಸ್ಮಿತೆಗೆ ನಿಷ್ಠನಾಗಿರುವುದು ಅವಶ್ಯವಲ್ಲವೇ? ಇಂಥ ಪ್ರಶ್ನೆಗಳು ಇಂದು ಪ್ರಸ್ತುತವಾಗಿವೆ. ಈ ಮಾತುಗಳೆಲ್ಲದರ ಮೂಲಕ ಆಮೂರರು ಸ್ಪಷ್ಟವಾಗಿ ವಿಮರ್ಶೆಯು ಸಾಧಿಸಿಕೊಳ್ಳಲೇಬೇಕಾಗಿರುವ ಅಡ್ಯಾಪ್ಟಿಬಿಲಿಟಿ ಬಗ್ಗೆ ತಿಳುವಳಿಕೆ ಹೊಂದಿದವರಾಗಿದ್ದಾರೆ ಎನ್ನುವುದು ತಿಳಿಯುತ್ತದೆ. ದೇವನೂರು, ಮೊಗಳಿ, ಕುಮ್ಮಿ ಅಂತಹವರ ಸಾಹಿತ್ಯ ವಿಮರ್ಶೆಯ ಸಂದರ್ಭದಲ್ಲಿ ಅವರು ಇಂಥ ಅಡಾಪ್ಟಿಬಿಲಿಟಿಯನ್ನು ತಮ್ಮ ವಿಮರ್ಶೆಯಲ್ಲಿ ತೋರಿಸಿರುವುದನ್ನು ಕಾಣಬಹುದು. ಆಮೂರರ ವಿಮರ್ಶೆಯಲ್ಲಿ ಇದು ಸಾಹಿತ್ಯ ಕೃತಿಯ ಕಲಾತ್ಮಕತೆಯ ಪರಿಪ್ರೇಕ್ಷ್ಯದಲ್ಲಿ ಸಂಭವಿಸುತ್ತದೆಯೇ ಹೊರತು ಸಾಹಿತ್ಯೇತರ ವಿಷಯದ ಚರ್ಚೆಯೆಂದು ಬರುವುದಿಲ್ಲ ಎನ್ನುವುದು ಆಮೂರರ ವಿಮರ್ಶೆಯ ಧನಾತ್ಮಕತೆಯೇ ಆಗುತ್ತದೆ ಎನ್ನುವುದನ್ನು ನಾವು ಗಮನಿಸಬೇಕು. ಆಮೂರರು ಲೀವಿಸನ ಬಗ್ಗೆ ಬರೆಯುವಾಗ ಒಂದು ಮಾತು ಹೇಳ್ತಾರೆ. ಅರ್ಥಗರ್ಭಿತವಾದ ಇನ್ನೊಂದು ಹೇಳಿಕೆಯನ್ನು ಲೀವಿಸ್ ತನ್ನ ಔಚಿತ್ಯದ ಕಲ್ಪನೆಯನ್ನು ಸ್ಪಷ್ಟಗೊಳಿಸುತ್ತಾರೆ ಆ ಮೂಲಕ ಎನ್ನುತ್ತಾ ಅವ್ರು ಹೇಳುವುದು, ಸಾಹಿತ್ಯ ಕೃತಿಗಳ ವಿಶ್ಲೇಷಣೆ ಹಾಗೂ ಮೌಲ್ಯಮಾಪನ ವಿಮರ್ಶಕನ ಕ್ಷೇತ್ರ. ಅವನು ವಿಮರ್ಶಕನೆನ್ನಿಸಿಕೊಳ್ಳುವುದು ತನ್ನ ಪ್ರತಿಕ್ರಿಯೆ, ವ್ಯಾಖ್ಯಾನ ಹಾಗೂ ಅರ್ಥ ನಿರ್ದೇಶನದಲ್ಲಿ ಶಿಸ್ತುಬದ್ಧವಾದ ಔಚಿತ್ಯವನ್ನು ಕಾಯ್ದುಕೊಳ್ಳುವ ಮೂಲಕ. ಇವನು ತನ್ನೆದುರಿಗೆ ಇರುವ ಕೃತಿಯಲ್ಲಿಯೇ ಅದರ ಅನನ್ಯತೆಯ ಲಕ್ಷಣಗಳನ್ನು ಕಾಣಬೇಕು. ಈ ಕಾರ್ಯದಲ್ಲಿ ಅವನು ತನ್ನ ಅನುಭವವನ್ನು, ಎಂದರೆ ಬದುಕು ಹಾಗೂ ಸಾಹಿತ್ಯ ಎರಡರ ಅನುಭವವನ್ನು ಒಟ್ಟಾಗಿ ಬಳಸಿಕೊಂಡಷ್ಟು ಒಳ್ಳೆಯದು. ಭಾಷೆ ವಿಷಯಗಳ ಪರಿಜ್ಞಾನ ಅವನನ್ನು ಹೆಚ್ಚು ಸೂಕ್ಷ್ಮಗ್ರಾಹಿಯನ್ನಾಗಿ ಮಾಡುತ್ತದೆ. ಭಾಳ ಸ್ಪಷ್ಟವಾಗಿ ಆಮೂರ್ ಇಲ್ಲಿ ಹೇಳ್ತಾ ಇದ್ದಾರೆ. ಇಫ್ ಯು ನೋ ಮಾರ್ಕ್ಸಿಸಮ್, ನೀವು ಸಾಹಿತ್ಯ ಕೃತಿಯನ್ನು ಅದಕ್ಕೆ ಸಂವೇದಿಸುವ ಪ್ರಮಾಣ ಹೆಚ್ಚಾಗತ್ತಂತ ಹೇಳ್ತಾರೆ. ಸಾಹಿತ್ಯ ಕೃತಿಯ ಆಚೆಗಿರುವಂಥ ವೈಚಾರಿಕತೆಯನ್ನು ನೀವೇನಾದರೂ ಸಾಧಿಸಿಕೊಂಡಿದ್ದರೆ ಖಂಡಿತವಾಗಿ ನೀವು ಆ ಸಾಹಿತ್ಯ ಕೃತಿಯನ್ನು ಹೆಚ್ಚು ಸೂಕ್ಷ್ಮವಾಗಿ ನೋಡೋದಕ್ಕೆ ಸಾಧ್ಯ ಆಗತ್ತಂಥೇಳಿ ಆಮೂರನ್ನೇ ಒಪ್ಕೋತಾ ಇದ್ದಾರೆ ಇಲ್ಲಿ. ಆದರೆ ಮೂಲತಃ ಅವನ ಕಾರ್ಯ ಒಂದೇ, ಪ್ರತಿಕ್ರಿಯೆಯ ಔಚಿತ್ಯವನ್ನು ಕಾಯ್ದುಕೊಳ್ಳುವುದು ಹಾಗೂ ಕೃತಿಯನ್ನು ಪ್ರತ್ಯಕ್ಷವಾಗಿ ಏನಿದೆಯೋ ಅದನ್ನು ಕಂಡುಹಿಡಿಯುವುದು. ಆಮೂರರು ಇಲ್ಲಿ ವಿಮರ್ಶಕನ ಭಾಷೆ ವಿಷಯ ವಿಚಾರಗಳ ಮಹತ್ವವನ್ನು ಹೇಳುತ್ತಾರೆ. ಆದರೆ ಕೃತಿಯನ್ನು ನೆವವಾಗಿ ಇಟ್ಟುಕೊಂಡು ಇಂಥ ಸಾಹಿತ್ಯೇತರ ವಿಚಾರಗಳನ್ನು ಚರ್ಚಿಸುವುದನ್ನು ಲೀವಿಸ್ನಂತೆಯೇ ಒಪ್ಪುವುದಿಲ್ಲ. ವಿಮರ್ಶಕನ ವ್ಯಕ್ತಿತ್ವವನ್ನು ವೈಚಾರಿಕತೆಗೆ ಅಡವಿಡುವುದನ್ನು ಆಮೂರರು ಒಪ್ಪುವುದಿಲ್ಲ ಅಂಥೇಳಿ ಅನಿಸುತ್ತೆ. ಸೊ ಆಮೂರನ್ನು
ಒಂದು ನಾನು ಅದೇ ನನ್ನ ಮುಖ್ಯ ಪ್ರಶ್ನೆ ಇರೋದಂತಂದರೆ, ಈ ಸಾಹಿತ್ಯದ ವಿಸ್ತಾರವಾದ ಸ್ಪೆಕ್ಟ್ರಮ್ ಏನಿದೆ, ಆ ವಿಸ್ತಾರವಾದ ಸ್ಪೆಕ್ಟ್ರಮನ್ನು ನೀವು ಒಂದು ಲಿಮಿಟೆಡ್ ಸ್ಪೆಕ್ಟ್ರಮ್ ಆಫ್ ಐಡಿಯಾಲಜಿ ಇಟ್ಕೊಂಡು, ನೀವು ಅಂದರೆ ವಿಮರ್ಶಕರು ಇಟ್ಕೊಂಡು ಅದನ್ನು ಅನುಸಂಧಾನ ಮಾಡೋದಕ್ಕೆ ಹೋಗ್ತೀನಿ ಅಂತಂದರೆ ಅದು ಎಷ್ಟರ ಮಟ್ಟಿಗೆ ಸಾಧ್ಯ ಆಗತ್ತೆ, ಎಷ್ಟರ ಮಟ್ಟಿಗೆ ನೀವು ಆ ಕೃತಿಯ ಬಗ್ಗೆ ನ್ಯಾಯವನ್ನು ಸಲ್ಲಿಸೋದಕ್ಕೆ ಸಾಧ್ಯ ಆಗತ್ತೆ ಅನ್ನುವಂಥ ಪ್ರಶ್ನೆ ಇವತ್ತಿನ ನಮ್ಮ ಎಲ್ಲ ವಿಮರ್ಶಕರ ಮುಂದೆನೂ ಇರಬೇಕು ಅಥವಾ ಇದೆ ಅಂಥೇಳಿ ನಾನು ಅಂದ್ಕೊಂಡಿದ್ದೀನಿ. ಸೊ ಆಮೂರು ಇಂಥ ಪ್ರಶ್ನೆಯನ್ನು ಅವರು ತಮ್ಮ ಅಡ್ಯಾಪ್ಟಬಿಲಿಟಿಯ ಮೂಲಕ ಅವರದನ್ನ ಸಾಲ್ವ್ ಮಾಡಿಕೊಂಡಿದ್ರು. ಸೊ ಆ ಮೂಲಕ ಆಮೂರು 20-21ನೇ ಶತಮಾನದ ಈ ಕಾಲಮಾನದ ಒಬ್ಬ ಸಮರ್ಥ ಪ್ರಾತಿನಿಧಿಕ ವಿಮರ್ಶಕ ಆಗಿರ್ತಾರೆ ಅಂಥೇಳಿ ಅಂದ್ಕೊಂಡು ನಾನು ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ.